ಯೇಸುವಿಗೆ ಸ್ತೋತ್ರ. ಹಾಲೆಲುಯ. ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಬನ್ನಿ ತಂದೆಯಾದ ದೇವರಿಗೂ ಕರ್ತನಾದ ಯೇಸುವಿಗೂ ಪವಿತ್ರಾತ್ಮನ ಸಹಾಯದಿಂದ ಆನಂದ ಸ್ತುತಿಗೈಯುವ, ಚಪ್ಪಾಳೆ ತಟ್ಟಿ ಕುಣಿದು ನಲಿದು ಅವರನ್ನು ಆರಾಧಿಸುವ. ಹಾಲೆಲುಯ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. Hallelujah, 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 hallelujah. Hallelujah. ಸ್ತೋತ್ರ ಯೇಸುವೇ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಆರಾಧನೆವಾಗಲಿ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಆರಾಧನೆವಾಗಲಿ. ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಯೇಸುವೇ. ಚಿಕ್ಕ ಹೃದಯದಿ ಅತ್ಯುನ್ನತನಾದಾನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಲಿ ತಂದು ಸರಿ ಮಾಡಲು ಕೋರುವೆ. ಚಿಕ್ಕ ಹೃದಯದಿ ಅತ್ಯುನ್ನತನಾದಾನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಲಿ ತಂದು ಸರಿ ಮಾಡಲು ಕೋರುವೆ. ಹೋಸನ ಹೋಸನ ಯೆಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ನ ರಾಜನಿಗೆ. ಮಣ್ಣಿನಿಂದ ತೆಗೆಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ಮಹಿಮೆಯ ತೇಜಿಸಿದೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ಮಹಿಮೆಯ ತೇಜಿಸಿದೆ. ಹೋಸನ ಹೋಸನ ಯೆಹೂದ್ಯರ ರಾಜನಿಗೆ. ಹೋಸನ ಹೋಸನ ಬರಲಿರುವ ನನ್ನ ರಾಜನಿಗೆ. ಓ ಓ ಓ ಓ ಓ ಓ ಓ ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ
ಸರಿಪಡಿಸಿರುವೆ. ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನನ್ ಕಾಗಲ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ನನ್ ಕಾಗಲ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ಹೋಸನಾ ಹೋಸನಾ ಯಹೂದ್ಯರ ರಾಜನಿಗೆ. ಹೋಸನಾ ಹೋಸನಾ ಬರಲಿರುವ ನನ್ ರಾಜನಿಗೆ. ಓ ಓ ಓ ಓ ಈ ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ. ಈ ಲೋಕಯಾತ್ರೆಯೋ ನನಗಿರುವ ಬಯಕೆಯಲ್ಲ. ನನ್ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ನನ್ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ಹೋಸನಾ ಹೋಸನಾ ಯಹೂದ್ಯರ ರಾಜನಿಗೆ. ಹೋಸನಾ ಹೋಸನಾ ಬರಲಿರುವ ನನ್ನ ರಾಜನಿಗೆ. ಓ ಓ ಓ ಓ ಓ ಯಹೂದ್ಯರ ರಾಜನಿಗೆ. ಹೋಸನಾ ಹೋಸನಾ ಬರಲಿರುವ ನನ್ನ ರಾಜನಿಗೆ. ಓ ಓ ಓ ಓ Hallelujah, 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 hallelujah. ಯೇಸುವೇ, hallelujah, hallelujah, hallelujah. ಯೇಸುವೇ ನಿಮಗೆ ಸ್ತೋತ್ರ. ಖೋದರೆ ಖೇಬೆರಿ ಓ ಯೇಸುವೇ ನಿಮಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಯೇಸುವೇ ನಿಮಗೆ ಓ ಯೇಸುವೇ ನಿಮಗೆ ಆರಾಧನೆ, ಹಲ್ಲೆಲೂಯಾ. ಯೇಸುವೇ ಯೇಸುವೇ ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. Hallelujah, ಯೇಸುವೇ ಓ ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆವಾಗಲಿ.
ಯೇಸುವೆ ಆರಾಧನೆ, ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೆ ಆರಾಧನೆ, ನಿಮಗೆ ಸ್ತೋತ್ರ ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ನಿಮಗೆ ಸ್ತೋತ್ರ 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 ಯೇಸುವೆ ನಿಮಗೆ ಸ್ತೋತ್ರ ಆರಾಧನೆವಾಗಲಿ. ಓ ಯೇಸುವೆ ನಿಮಗೆ ಸ್ತೋತ್ರ 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 ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. 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 ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ.
ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. 10,000ರಲ್ಲಿ 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ನ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೇನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಯೇಸುವೇ ನನ್ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. 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 ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಆರಾಧನೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ. ಓ ಯೇಸುವೇ ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಸ್ತೋತ್ರ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ. ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನೆಲೆಗೊಳ್ಳುವೆ. ನೀನೆ ನನ್ನ ಸರ್ವಸ್ವ ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ. ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನೆಲೆಗೊಳ್ಳುವೆ. ನೀನೆ ನನ್ನ ಸರ್ವಸ್ವ ನನ್ನ ಯೇಸುವೆ. ಆರಾಧನೆ ನಿಮಗೆ ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನನ್ನ ಯೇಸುವೆ. ನಿಮಗೆ ಆರಾಧನೆ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ
ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. 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 ಹಾಲೆಲೂಯ, ಮಹಿಮೆ ಯೇಸುವೇ ಸ್ತೋತ್ರ. ನಾವು ಈಗ ದೇವರ ವಾಕ್ಯವನ್ನು ಕೇಳುವ. ಯೆಶಾಯನ ಗ್ರಂಥ ಅಧ್ಯಾಯ 62 ವಾಕ್ಯ 2-3. ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ನೀನು ಯೆಹೋವನ ಕೈಯಲ್ಲಿ ಸುಂದರವಾದ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜಶಿರೋಭೂಷಣವಾಗಿಯೂ ಇರುವಿ. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜ್ಯರು ನಿನ್ನ ವೈಭವವನ್ನು ನೋಡುವರು. ಹೌದು, ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜ್ಯರು ನಿನ್ನ ವೈಭವವನ್ನು ನೋಡುವರು. ಆಮೆನ್. ಹಾಲೆಲೂಯ. ಹೊಸ ಹೆಸರಿನಿಂದ ನೀವು ಕರೆಯಲ್ಪಡುವಿರಿ. ಆಮೆನ್. ಅದು ಯೆಹೋವನ ಬಾಯಿಂದ ನೇಮಿಸಿದ ಹೆಸರು. ಹಾಲೆಲೂಯ. ದೇವರು ನಿಮಗೆಲ್ಲರಿಗೂ ಹೊಸ ಹೆಸರನ್ನು ನೀಡಲಿ. ಹೆಬ್ರಿಯರಿಗೆ ಹೆಸರನ್ನು ಕೊಡುವುದೆಂದರೆ ಅದಕ್ಕೊಂದು ಅರ್ಥ ಉಂಟು. ಅದು ಅವರಿಗೆ ನಿರ್ದಿಷ್ಟ ಸ್ಥಾನ, ಉದ್ದೇಶವನ್ನು ಪೂರೈಸಲು. ಮಗುವಿಗೆ ಒಂದು ಹೆಸರನ್ನು ಇಡುವುದೆಂದರೆ ಅದಕ್ಕೊಂದು ಅರ್ಥ ಉಂಟು. ಆ ಮಗುವು ಅದನ್ನು ಸಾಧಿಸಬೇಕು. ಪ್ರತಿ ಸಲ ಆ ಮಗುವಿನ ಹೆಸರನ್ನು ಕರೆಯುವಾಗ ಅವನ ಉದ್ದೇಶವನ್ನು ಅದು ಪ್ರಕಟಿಸುತ್ತದೆ. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ನಿಮಗೊಂದು ಹೊಸ ಹೆಸರನ್ನು ಕೊಡುತ್ತಾರೆ. ಹಾಲೆಲೂಯ. ದೇವರ ಬಾಯಿಂದ ನೇಮಿಸಿದ ಹೆಸರಿನಿಂದ ನೀವು ಕರೆಯಲ್ಪಡುವಿರಿ. ಯಾವಾಗ ದೇವರು ಒಂದು ಹೊಸ ಹೆಸರನ್ನು ನಿಮ್ಮ ಜೀವನದಲ್ಲಿ ಪ್ರಕಟಿಸುತ್ತಾರೆ, ಆವಾಗ ನಿಮ್ಮ ಜೀವನದ ದಾರಿಯೇ ಬದಲಾಗುತ್ತದೆ. ಹೊಸ ಉದ್ದೇಶವು ಬರುತ್ತದೆ. ನಿಮ್ಮ ಜೀವನದ ಪಯಣವು
ರೂಪಾಂತರಗೊಳ್ಳುತ್ತದೆ. ದೇವರ ಜೊತೆಗಿನ ನಡವಳಿಕೆಯು ಬದಲಾಗುತ್ತದೆ. ಮಾತ್ರವಲ್ಲ, ಲೈಂಗಿಕವಾಗಿ ಈ ಪ್ರಾಪಂಚಿಕ ಜೀವನದಲ್ಲಿ ನಿಮ್ಮ ನಡವಳಿಕೆ ಬದಲಾಗುತ್ತದೆ. ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಮುಂದುವರಿಸುತ್ತಾ ಹೇಳುತ್ತದೆ, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿರುವಿ. ನಿಮ್ಮ ಹೆಸರು ಮಾತ್ರ ಬದಲಾಗುವುದಲ್ಲ, ಇದುವರೆಗೆ ನಡೆದ ಹಾಗೆ ನೀವು ಮುಂದುವರಿದು ನಡೆಯುವುದಿಲ್ಲ. ದೇವರು ನಿಮಗೆ ಹೊಸ ಹೆಸರನ್ನು ಕೊಡುವಾಗ ಅವರು ನಿಮಗೆ ಒಂದು ಹೊಸ ಉದ್ದೇಶವನ್ನೂ ಕೊಡುತ್ತಾರೆ. ನೀವು ಅದೇ ದಾರಿಯಲ್ಲಿ ನಡೆಯುವುದಿಲ್ಲ. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ನೀನು ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋಭೂಷಣವಾಗಿ ಇರುವಿ. ಒಂದು ರಾಜ ಶಿರೋಭೂಷಣ ದೇವರ ಹಸ್ತದಲ್ಲಿ. ಆಮೆನ್. ಹಾಲೆಲೂಯ. ಹೌದು, ಒಂದು ರಾಜ ಶಿರೋಭೂಷಣ ದೇವರ ಹಸ್ತದಲ್ಲಿ. ಆಮೆನ್. ಹಿಂದಿನ ಕಾಲದಲ್ಲಿ ರಾಜರು ಅಥವಾ ಚಕ್ರವರ್ತಿಗಳು ರಾಜ ಶಿರೋಭೂಷಣವನ್ನು ಹೊಂದಿದ್ದರು. ಹೌದು, ಕೆಲವರು ಅವುಗಳಲ್ಲಿ ಬೆಲೆ ಬಾಳುವ ಅಮೂಲ್ಯವಾದ ಕಲ್ಲುಗಳನ್ನು ಹೊಂದಿದ್ದರು, ಅವರ ವೈಭವವನ್ನು ಪ್ರದರ್ಶಿಸಲು. ಅವರು ಅವುಗಳನ್ನು ತಮ್ಮ ವಿಜಯದಿಂದ ಅಥವಾ ಬೇರೆ ಬೇರೆ ಖಂಡಗಳಿಂದ ಸಂಗ್ರಹಿಸಿರಬಹುದು. ವ್ಯಾಪಾರದಿಂದ, ಯುದ್ಧದಲ್ಲಿ ಜಯಗಳಿಸಿ ಅವುಗಳನ್ನು ಮತ್ತು ಅವುಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿರಬಹುದು. ಹೌದು, ಅವರ ಕಿರೀಟದಲ್ಲಿದ್ದ ಪ್ರತಿಯೊಂದು ರತ್ನಗಳು ಏನನ್ನಾದರೂ ಪ್ರದರ್ಶಿಸುತ್ತವೆ, ಏನನ್ನಾದರೂ ಹೇಳುತ್ತವೆ. ಆಮೆನ್. ಅವುಗಳನ್ನು ಬೇರೆ ಬೇರೆ ದೇಶಗಳಿಂದ, ಖಂಡಗಳಿಂದ ಸ್ವಾಧೀನಪಡಿಸಿಕೊಂಡಿರಬಹುದು. ಹೌದು, ಮತ್ತು ಆ ರಾಜರುಗಳು, ಚಕ್ರವರ್ತಿಗಳು ತಮ್ಮ ವೈಭವವನ್ನು ಪ್ರದರ್ಶಿಸಲು ತೊಟ್ಟುಕೊಳ್ಳುತ್ತಿದ್ದರು. ಪ್ರತಿಯೊಂದು ರತ್ನ ಬೇರೆ ಬೇರೆ ಬಣ್ಣಗಳನ್ನು, ಬೇರೆ ಬೇರೆ ಗಾತ್ರದವುಗಳು, ಬೇರೆ ಬೇರೆ ಹೊಳಪನ್ನು ಹೊಂದಿದ್ದವು ಮತ್ತು ಬೇರೆ ಬೇರೆ ಪ್ರದೇಶದಿಂದ ಅವುಗಳನ್ನು ಪಡೆದಿದ್ದರು. ಈಗ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀವು ವೈಭವದ ಕಿರೀಟವಾಗಿದ್ದೀರಿ. ಹೌದು, ದೇವರು ನಿಮಗೆ ಹೊಸ ಹೆಸರನ್ನು ಕೊಡುವಾಗ ಹೊಸ ಉದ್ದೇಶ. ದೇವರ ಬಾಯಿಯು ಹೊಸ ವಿಷಯವನ್ನು ಪ್ರಕಟಿಸುತ್ತದೆ, ನಿಮ್ಮ ಜೀವನದ ಉದ್ದೇಶವನ್ನು. ಹೌದು, ನೀವು ಒಂದು ಸುಂದರವಾದ ಕಿರೀಟ, ರಾಜ ಶಿರೋಭೂಷಣ. ರಾಜ ಶಿರೋಭೂಷಣವೆಂದರೇನು? ಅದೊಂದು ಕಿರೀಟ, ಅಮೂಲ್ಯವಾದ ರತ್ನಗಳಿಂದ ಅಲಂಕರಿಸಲ್ಪಟ್ಟಿದೆ. ಪುನಃ ಹೇಳುವುದಾದರೆ ಅದೊಂದು ಪ್ರದರ್ಶನ. ಅದು ಕೆಲವು ವಿಷಯಗಳನ್ನು ತಿಳಿಸುತ್ತದೆ. ನೀವು ಎಲ್ಲಿ ಸಹ ಒಂದು ಕೊಳಕು ಕಿರೀಟವನ್ನು ಕಂಡುಹಿಡಿಯಲಾರಿರಿ. ಹೌದು, ನೀವೊಂದು ಕೊಳಕು ರಾಜ ಶಿರೋಭೂಷಣವನ್ನು ಸಹ ಕಂಡುಹಿಡಿಯಲಾರಿರಿ. ಪ್ರತಿಯೊಂದು ರಾಜನು, ಚಕ್ರವರ್ತಿಯು ಅದನ್ನು ವಿಶಿಷ್ಟವಾಗಿ ತಯಾರಿಸುತ್ತಾರೆ, ಅವರ ವೈಭವವನ್ನು, ಮಹಿಮೆಯನ್ನು ಪ್ರದರ್ಶಿಸಲು. ಬೈಬಿಲಿನ NIV ಆವೃತ್ತಿಯು ಹೇಳುತ್ತದೆ, ನೀವೊಂದು ವೈಭವದ ಕಿರೀಟವಾಗಿದ್ದೀರಿ, ದೇವರ ಹಸ್ತದಲ್ಲಿ ರಾಜ ಶಿರೋಭೂಷಣವಾಗಿ. ಈಗ ನೀವು ನಿಮ್ಮ ಜೊತೆಯಲ್ಲಿ ಇರುವವರಲ್ಲಿ ಹೇಳುತ್ತೀರಾ, ನೀನೊಂದು ವೈಭವದ ಕಿರೀಟ, ಒಂದು ರಾಜ ಶಿರೋಭೂಷಣ. ಆಮೆನ್. ನೀವು ಮದುವೆ ಮಾರಾಟ ಮಳಿಗೆಗೆ ಹೋದರೆ ಕೆಲವು ಕಿರೀಟಗಳನ್ನು ನೋಡುತ್ತೀರಿ, ತಿಯಾರ ಎಂದು. ಹೌದಲ್ಲವೇ? ಅವುಗಳು ರಾಜತ್ವದವುಗಳಲ್ಲ, ಅವುಗಳು ಅನುಕರಣೆ ಮಾಡಿದ ಕಡಿಮೆ ಬೆಲೆಯ ಒಡವೆಗಳು. ಆದರೆ
ರಾಜಶಿರೋಭೂಷಣವು ಅದು ಬೇರೆಯದನ್ನೇ ಪ್ರದರ್ಶಿಸುತ್ತದೆ, ಬೇರೆಯದನ್ನೇ ವಿವರಿಸುತ್ತದೆ, ಬೇರೆಯದನ್ನೇ ಪ್ರಕಟಿಸುತ್ತದೆ. ಇದಕ್ಕೆ ವೈಭವ ಉಂಟು, ಅದರದ್ದೇ ಮಹಿಮೆ ಉಂಟು, ಹೌದಲ್ಲವೇ? ಅದೇ NIV ಆವೃತ್ತಿಯು ಹೇಳುತ್ತದೆ, ಎಲ್ಲರೂ ನೋಡುವ ಹಾಗೆ ದೇವರು ಅದನ್ನು ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾರೆ. ಹೌದು, ದೇವರು ನಿಮ್ಮನ್ನು ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾರೆ. ಹಾಲೆಲೂಯ! ನೀವೊಂದು ವೈಭವದ ಕಿರೀಟವಾಗಿ ಅವರ ಹಸ್ತದಲ್ಲಿ. ಆಮೆನ್. ಹೌದು, ದೇವರು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ. ಎಲ್ಲರೂ ನೋಡುವ ಹಾಗೆ ಒಂದು ವೈಭವಯುತವಾದ ಕಿರೀಟವಾಗಿ ದೇವರ ಹಸ್ತದಲ್ಲಿ. ಆಮೆನ್. ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆ ಅಥವಾ ಹೊಸ ಒಡಂಬಡಿಕೆ ಎರಡರಲ್ಲೂ ದೇವರು ಕೆಲವು ಜನರನ್ನು ತಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ, ಅವರ ವೈಭವವನ್ನು ಪ್ರದರ್ಶಿಸಲು, ಅವರ ಮಹಿಮೆಯನ್ನು ಪ್ರದರ್ಶಿಸಲು. ಹೌದು, ಹೋದ ವಾರ ಸೊಲೊಮನ್ ಅರಸನ ಬಗ್ಗೆ ಮಾತಾಡಿದೆವು. ಸೊಲೊಮನ್ ಅರಸನ ಮುಖಾಂತರ ದೇವರು ಏನು ಮಾಡುತ್ತಾರೆ? ಅವರು ಅವರ ವೈಭವವನ್ನು ಪ್ರದರ್ಶಿಸುತ್ತಾರೆ. ದೇವರು ಸೊಲೊಮನ್ನನ್ನು ವೈಭವದ ಕಿರೀಟವಾಗಿ ತನ್ನ ಕೈಯಲ್ಲಿ ಉಪಯೋಗಿಸ್ತಾರೆ. ದಾವೀದ ಅರಸನನ್ನಾಗಲಿ ಸೊಲೊಮನ್ ರಾಜನನ್ನಾಗಲಿ ಅನ್ಯ ಜನಾಂಗದವರಿಗೆ ಪ್ರದರ್ಶಿಸಲು ಉಪಯೋಗಿಸುತ್ತಾರೆ. ಪ್ರಪಂಚಕ್ಕೆ, ಜನರಿಗೆ, ದೇಶಗಳಿಗೆ ಕೆಲವು ವಿಷಯಗಳನ್ನು ವಿವರಿಸಲು. ಆಮೆನ್. ಆ ಮುಖಾಂತರ ಜನರು ಅವರ ಬಳಿ ಬರಲು. ಸರಿಯಲ್ಲವೇ? ಹೌದು, ಜನರು ಅವರ ಬಳಿ ಬರಲು ಮತ್ತು ಅವರ ಮಾತನ್ನು ಕೇಳಲು. ಆಮೆನ್. ದೇವರ ಬುದ್ಧಿವಂತಿಕೆಯ ಮಾತನ್ನು ಕೇಳಲು ದೇವರು ಅವರನ್ನು ಒಂದು ಪಾತ್ರೆಯಾಗಿ ಉಪಯೋಗಿಸುತ್ತಾರೆ. ರಾಜ ಶಿರೋಭೂಷಣವಾಗಿ, ವೈಭವದ ಕಿರೀಟ, ಅವರ ವೈಭವವನ್ನು ಪ್ರದರ್ಶಿಸಲು. ಹಾಲೆಲೂಯ! ಯೆಹೋಶುವ ಕಾಲದಲ್ಲಿ ನಾವು ನೋಡುವ ಯೆಹೋಶುವ ಅಧ್ಯಾಯ 2 ವಾಕ್ಯ 8ರಿಂದ. ಆ ಗೂಢಚಾರರು ಮಲಗಿಕೊಳ್ಳುವ ಮೊದಲೇ ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿದ್ದಾನೆಂದು ನಾನು ಬಲ್ಲೆನು. ನಿಮ್ಮ ವಿಷಯದಲ್ಲಿ ನಮಗೆ ಮಹಾ ಭಯ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿಬಿಟ್ಟಿದ್ದನ್ನು, ನೀವು ಯೊರ್ದನಿನ ಆಚೆಯಲ್ಲಿರುವ ಸಿಯಾನ್ ಮತ್ತು ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಾಶ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯವು ಯಾರಿಗೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಆದುದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತನ್ನು ಕೊಡಬೇಕು. ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ಸಹ ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸಬೇಕೆಂದು ಯೆಹೋವನ ಮೇಲೆ ವಾಗ್ದಾನ ನೀಡಬೇಕು. ನನ್ನ ತಂದೆ ತಾಯಿಯನ್ನು, ಸಹೋದರ ಸಹೋದರಿಯರನ್ನು, ಅವರಿಗಿರುವುದೆಲ್ಲವನ್ನೂ ನಾಶ ಮಾಡದೆ ಉಳಿಸುವುದಾಗಿ ಯೆಹೋವನ ಹೆಸರಿನಲ್ಲಿ ವಾಗ್ದಾನ ಮಾಡಬೇಕು ಎಂದು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆಂದಳು. ಆಗ ಆ ಗೂಢಚಾರರು, ನೀವು ನಮ್ಮ ವಿಷಯವನ್ನು ಬಹಿರಂಗ ಮಾಡದಿದ್ದರೆ ನಾವು ನಿಮ್ಮ ಪ್ರಾಣಕ್ಕೆ ಹೊಣೆಯಾಗಿರುತ್ತೇವೆ. ಇಲ್ಲಿ ದೇವರು ಇಸ್ರಾಯೇಲರಿಗೆ ಮಾಡಿದೆಲ್ಲವೂ ಒಂದು ವಿಷಯವನ್ನು ಪ್ರದರ್ಶಿಸಲು. ಇಲ್ಲಿ ಒಂದು ಹೆಂಗಸು ಎರಿಕೋವಿನಲ್ಲಿ ಕುಳಿತುಕೊಂಡು ಹೇಳುತ್ತಾಳೆ, ನಾನು ನಿಮ್ಮ ದೇವರ ಬಗ್ಗೆ ಕೇಳಿದ್ದೇನೆ. ನಿಮ್ಮ ದೇವರು ಏನು ಮಾಡಿದ್ದಾರೆಂದು ನಾನು ಕೇಳಿಸಿಕೊಂಡೆನು. ನಿಮ್ಮ ದೇವರಂತೆ ಬೇರೆ ದೇವರಿಲ್ಲ ಎಂದು ಹೇಳಿದಳು. ನಾವು ಕೇಳಿದೆವು, ಅವರು ನೀರನ್ನು ಒಣಗಿಸಿಬಿಟ್ಟರು. 2 ರಾಜರುಗಳಿಗೆ ಏನು ಮಾಡಿದರೆಂದು
ಕೇಳಿಸಿಕೊಂಡೆವು. ಹೌದು, ಇಲ್ಲಿ ದೇವರು ಇಸ್ರಾಯೇಲರನ್ನು ತನ್ನ ವೈಭವವನ್ನು ಪ್ರದರ್ಶಿಸಲು, ತನ್ನ ಮಹಿಮೆಯನ್ನು ಪ್ರದರ್ಶಿಸಲು ಉಪಯೋಗಿಸುತ್ತಾರೆ. ಹೌದು, ಇಸ್ರಾಯೇಲರನ್ನು ವೈಭವದ ಕಿರೀಟವಾಗಿ ಉಪಯೋಗಿಸುತ್ತಾರೆ, ಸರಿ ಅಲ್ಲವೇ? ಇಸ್ರಾಯೇಲರನ್ನು ತನ್ನ ವೈಭವವನ್ನು ಪ್ರದರ್ಶಿಸಲು ವೈಭವದ ಕಿರೀಟವಾಗಿ ಉಪಯೋಗಿಸುತ್ತಾರೆ, ರಾಜ ಶಿರೋಭೂಷಣವಾಗಿ ಉಪಯೋಗಿಸುತ್ತಾರೆ. ಆಮೇನ್. ಇಸ್ರೇಲಿಗೋಸ್ಕರ ಅವರು ಮಾಡಿದ್ದೆಲ್ಲವೂ ಅವರ ವೈಭವವನ್ನು ಪ್ರದರ್ಶಿಸಲು, ಅವರ ಮಹಿಮೆಯನ್ನು ಪ್ರದರ್ಶಿಸಲು, ಸರಿಯಲ್ಲವೇ? ಆಮೇನ್. 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 20 ವಾಕ್ಯ 29. ಯೆಹೋವನು ತಾನೇ ಇಸ್ರಾಯೇಲರ ಶತ್ರುಗಳೊಡನೆ ಯುದ್ಧ ಮಾಡಿದನೆಂಬ ಸುದ್ದಿಯು ಅನ್ಯ ದೇಶಗಳ ರಾಜ್ಯಗಳವರಿಗೆ ಮುಟ್ಟಿದಾಗ ಅವರೆಲ್ಲರೂ ಬಹುಭೀತರಾದರು. ಆಮೇನ್. ಯೆಹೋವನು ತಾನೇ ಇಸ್ರಾಯೇಲರ ಶತ್ರುಗಳನ್ನೇ ಯುದ್ಧ ಮಾಡಿದನೆಂಬ ಸುದ್ದಿಯು ಅನ್ಯ ದೇಶಗಳ ರಾಜರುಗಳವರೆಗೆ ಮುಟ್ಟಿದಾಗ ಅವರೆಲ್ಲರೂ ಬಹುಭೀತರಾದರು. ಆಮೇನ್. ದೇವರ ಯೆಹೋವನ ಭಯ ಎಲ್ಲ ಸಾಮ್ರಾಜ್ಯಗಳಲ್ಲಿ, ಎಲ್ಲ ದೇಶಗಳಲ್ಲಿ. ಆ ಭಯವು ಯಾವಾಗ ಬಂತು? ಯಾವಾಗವೆಂದರೆ ದೇವರು ಇಸ್ರಾಯೇಲರ ಶತ್ರುಗಳನ್ನೇ ಯುದ್ಧ ಮಾಡಿದನೆಂಬ ಸುದ್ದಿ ಕೇಳಿ. ಇಲ್ಲಿ ದೇವರು ತನ್ನ ವೈಭವವನ್ನು ಪ್ರದರ್ಶಿಸಿದರು, ಇಸ್ರಾಯೇಲರನ್ನು ವೈಭವದ ಕಿರೀಟವಾಗಿ ಉಪಯೋಗಿಸಿದರು, ಸರಿಯಲ್ಲವೇ? ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ಮತ್ತು ನೀವು ವೈಭವದ ಕಿರೀಟಗಳು, ರಾಜ ಶಿರೋಭೂಷಣಗಳಾಗಿವೆ. ಲೋಕಕ್ಕೆ ದೇವರ ವೈಭವವನ್ನು ಪ್ರದರ್ಶಿಸಲು ಹೇಗೆ ಅವು ಅನ್ಯ ಜನಾಂಗಗಳು ದೇವರು ಇಸ್ರಾಯೇಲಿಗೋಸ್ಕರ ಏನನ್ನು ಮಾಡಿದರು? ಕೆಂಪು ಸಮುದ್ರವನ್ನು ಒಣಗಿಸಿದರು ಮತ್ತು ಇಸ್ರಾಯೇಲರ ಶತ್ರುಗಳೊಡನೆ ಯುದ್ಧ ಮಾಡಿದ್ದು. ಅನ್ಯ ಜನಾಂಗದವರಿಗೆ ದೇವರ ಬಗ್ಗೆ ಕೆಲವು ವಿಷಯಗಳು ಪ್ರಕಟಗೊಂಡವು. ಯಾವುದೇ ಸಂಶಯವಿಲ್ಲದೆ ಅವರು ಅರಿತುಕೊಂಡರು, ಯೆಹೋವನೊಬ್ಬನೇ ದೇವರು, ಪರಲೋಕದಲ್ಲಿ ಮತ್ತು ಭೂಲೋಕದಲ್ಲಿ. ಆಮೇನ್, ಸರಿಯಲ್ಲವೇ? ಹಾಲೆಲೂಯ. ದೇವರು ಆ ಜನರನ್ನು ತನ್ನ ವೈಭವವಾಗಿ ಉಪಯೋಗಿಸುತ್ತಾರೆ. ಒಬ್ಬ ರಾಜನು ಕಿರೀಟವನ್ನು ಧರಿಸುತ್ತಾನೆ ಮತ್ತು ಕಿರೀಟದಲ್ಲಿ ಬೇರೆ ಬೇರೆ ರತ್ನಗಳು ಇರುತ್ತವೆ ಅಥವಾ ಕಲ್ಲುಗಳು ಇರುತ್ತವೆ. ಅವುಗಳು ಬೇರೆ ಬೇರೆ ಬಣ್ಣ, ಗಾತ್ರ, ಬೇರೆ ಬೇರೆ ಹೊಳಪು ಹೊಂದಿರುತ್ತವೆ. ದೇವರು ಬೇರೆ ಬೇರೆ ಪಾತ್ರೆಗಳನ್ನು ಉಪಯೋಗಿಸುತ್ತಾರೆ, ನಾನು ಮತ್ತು ನೀವು, ಸರಿಯಲ್ಲವೇ? ಹೌದು. ಆ ಕಿರೀಟಗಳ ಮುಖಾಂತರ ಕೆಲವು ವಿಷಯಗಳನ್ನು ಪ್ರದರ್ಶಿಸಲು. ಆ ಕಿರೀಟದಲ್ಲಿದ್ದ ಪ್ರತಿಯೊಂದು ರತ್ನವು ವಿಶಿಷ್ಟವಾಗಿದೆ. ಅವುಗಳು ಹೊಳಪಿನಿಂದ ಕೂಡಿವೆ ಮತ್ತು ಆ ಹೊಳಪು ಹೆಚ್ಚು ಕಡಿಮೆ ಆಗಿರುತ್ತದೆ. ಬೇರೆ ಬೇರೆ ಗಾತ್ರದವುಗಳು, ಆದರೂ ಅವುಗಳು ಒಂದು ವೈಭವವನ್ನು ಪ್ರದರ್ಶಿಸುತ್ತವೆ, ಒಂದು ಮಹಿಮೆಯನ್ನು ಪ್ರದರ್ಶಿಸುತ್ತವೆ, ಸರಿಯಲ್ಲವೇ? ಹೇಗೆ ಪ್ರಾಚೀನ ಕಾಲದಲ್ಲಿ ರಾಜರು, ಚಕ್ರವರ್ತಿಗಳು ಕಿರೀಟವನ್ನು ಧರಿಸುವಂತೆ ದೇವರು ಹೇಳುತ್ತಾರೆ, ನೀವು ನನ್ನ ವೈಭವದ ಕಿರೀಟ, ರಾಜ ಶಿರೋಭೂಷಣ. ಹೌದು, ಹೇಗೆ ಅವರು ಅದನ್ನು ಧರಿಸಿ ಪ್ರದರ್ಶಿಸಿದರು, ಅದೇ ರೀತಿ ನಾನು ನಿಮ್ಮನ್ನು ಧರಿಸುತ್ತೇನೆ. ಆದರೆ ಅದು ನನ್ನ ತಲೆಯ ಮೇಲೆ ಅಲ್ಲ, ನನ್ನ ಹಸ್ತದಲ್ಲಿ. ಹಾಲೆಲೂಯ. ನೀವು ವೈಭವದ ಕಿರೀಟ, ರಾಜ ಶಿರೋಭೂಷಣ ನನ್ನ ಕೈಯಲ್ಲಿ. ಜನರು ಆಭರಣಗಳನ್ನು ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಧರಿಸುತ್ತಾರೆ. ಕಾಲ್ಬೆರಳುಗಳಿಗೆ
ಕಾಲ್ಗೆಜ್ಜೆಗಳಾಗಿ ಸೊಂಟಕ್ಕೆ, ಕುತ್ತಿಗೆಗೆ, ಕಿವಿಗಳಿಗೆ. ಆದರೆ ಆ ಕೆಲವು ಆಭರಣಗಳು ಯಾರ ಕಣ್ಣಿಗೂ ಬೀಳುವುದಿಲ್ಲ. ನೀವು ನಿಮ್ಮ ಸರದ ಲಾಕೆಟನ್ನು ನೋಡಬಹುದು ಅಥವಾ ಕಾಲುಂಗುರವನ್ನು ನೋಡಬಹುದು, ಆದರೆ ತಲೆ ಮೇಲಿದ್ದ ಕಿರೀಟವನ್ನು ನೋಡಲು ಸಾಧ್ಯವಿಲ್ಲ. ರಾಜನು ತನ್ನ ತಲೆ ಮೇಲಿದ್ದ ಕಿರೀಟವನ್ನು ನೋಡಲು ಸಾಧ್ಯವೇ? ಇಲ್ಲ. ಆದರೆ ದೇವರ ವಾಕ್ಯ ಇಲ್ಲಿ ಹೇಳುತ್ತದೆ, ನೀವು ನನ್ನ ವೈಭವದ ಕಿರೀಟ. ಆ ವೈಭವದ ಕಿರೀಟ ಎಲ್ಲಿರುತ್ತದೆ? ಅವರ ಹಸ್ತದಲ್ಲಿ. ಆಮೆನ್. ದೇವರ ವಾಕ್ಯವನ್ನು ಮುಂದುವರಿಸುವ. ನೀನು ಯೆಹೋವನ ಕೈಯಲ್ಲಿ ಸುಂದರವಾದ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜಶಿರೋಭೂಷಣವಾಗಿಯೂ ಇರುವಿ. ಹೌದು, ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ಇರುವಿ. ಕೈಯ ಮೇಲೆ ಕೈಯ ಬಳೆ ಹಾಗೆ ಅಲ್ಲ, ಆದರೆ ಅವರ ಹಸ್ತದಲ್ಲಿ. ಸರಿಯಲ್ಲವೇ? ಇದು ಹೇಳುತ್ತದೆ, ನೀವು ಎಷ್ಟು ಹೊತ್ತು ಅದನ್ನು ಕೈಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತೀರಿ ಮತ್ತು ಅದು ನಿರ್ಧರಿಸುವುದು ಆ ವಸ್ತುವನ್ನು ಹೊಂದಿಕೊಂಡು. ನೀವು ಯಾವುದನ್ನು ಕೈಯಲ್ಲಿ ಹಿಡಿದಿಟ್ಟುಕೊಳ್ಳುವುದೆಂದು ಹೇಗೆ ನಿರ್ಧರಿಸುತ್ತೀರಿ? ನೀವು ಜನರನ್ನು ನೋಡುತ್ತೀರಿ, ಯಾವಾಗಲೂ ಮೊಬೈಲ್ ಫೋನ್ ಅವರ ಕೈಯಲ್ಲಿರುವುದು. ಯಾಕೆಂದರೆ ಅವರು ಯಾವಾಗಲೂ ಅದರ ಜೊತೆ ಸಂಪರ್ಕವನ್ನಿಟ್ಟುಕೊಳ್ಳುತ್ತಾರೆ. ಏನಾಗುತ್ತದೆಂದು ಪರಿಶೀಲಿಸುತ್ತಿರುತ್ತಾರೆ. ನಿರಂತರ ಅದರಲ್ಲಿ ಕಣ್ಣಿಟ್ಟಿರುತ್ತಾರೆ. ದೇವರಲ್ಲಿ ಹೇಳುತ್ತಾರೆ, ನೀವು ನನ್ನ ಕೈಯಲ್ಲಿ ವೈಭವದ ಕಿರೀಟವಾಗಿರುತ್ತೀರಿ. ಅಂದರೆ ಅಲ್ಲಿ ಆತ್ಮೀಯತೆ, ನಿರಂತರ ಸಂಪರ್ಕವಿರುತ್ತದೆ. ಯಾರಾದರೂ ನೇರವಾಗಿ ಹೋಗಿ ಒಂದು ಚಕ್ರವರ್ತಿಯನ್ನು ಮುಟ್ಟುವುದೆಂದರೆ ಅದೊಂದು ಅವಮರ್ಯಾದೆ ಅಲ್ಲವೇ? ಹಾಗೆ ಯೋಚಿಸಲೂ ಸಾಧ್ಯವಿಲ್ಲ. ಯಾವಾಗಲೂ ಆ ಅಂತರವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಸರಿಯಲ್ಲವೇ? ನೀವು ನೇರವಾಗಿ ಹೋಗಿ ಅವರನ್ನು ಮುಟ್ಟಲು ಅಥವಾ ಕೈಯನ್ನು ಹಿಡಿಯಲು ಸಾಧ್ಯವಿಲ್ಲ. ಪ್ರಾಪಂಚಿಕ ಅರಸರು ಯಾರು ಅವರನ್ನು ಬಂದು ಮುಟ್ಟಲು ಬಿಡಿ, ಹತ್ತಿರ ಸಹ ಬರಲು ಬಿಡುವುದಿಲ್ಲ. ಅವರು ಯಾವಾಗಲೂ ಅಂತರವನ್ನು ಕಾಪಾಡುತ್ತಾರೆ. ಆದರೆ ನಮ್ಮ ದೇವರು ಹೇಳುತ್ತಾರೆ, ನೀವು ನನ್ನನ್ನು ಸ್ಪರ್ಶಿಸಬಹುದು ನನ್ನ ಕೈಯಲ್ಲಿ. ಆಮೆನ್. ಬ್ರಹ್ಮಾಂಡದ ಚಕ್ರವರ್ತಿಯು ಪ್ರಭುವು ಹೇಳುತ್ತಾರೆ, ನೀವು ನನ್ನ ಕೈಯಲ್ಲಿ ವೈಭವದ ಕಿರೀಟವಾಗಿದ್ದೀರಿ. ಹಾಲೆಲೂಯ. ನನ್ನಿಂದ ಸಂಪರ್ಕ ಕಡಿತಗೊಂಡವರಲ್ಲ, ನೀವು ಯಾವಾಗಲೂ ನಿಮಗೆ ಅತಿ ಅಮೂಲ್ಯವಾದ ವಸ್ತುವನ್ನು ಮಾತ್ರ ಹಿಡಿದಿಟ್ಟುಕೊಳ್ಳುತ್ತೀರಲ್ಲವೇ? ನೀವು ನಿರಂತರವಾಗಿ ಹಿಡಿದಿಟ್ಟುಕೊಳ್ಳುವುದೆಂದರೆ ಅದು ನಿಮಗೆ ತುಂಬ ಬೆಲೆ ಉಳ್ಳದಾಗಿರಬೇಕು. ಹಾಲೆಲೂಯ. ಅಜಾಗ್ರತೆಯಾಗಿ ಯಾವ ಚಕ್ರವರ್ತಿಯು ತನ್ನ ಕಿರೀಟವನ್ನು ಬದಿಗೆ ಇಡುವುದಿಲ್ಲ. ಯಾಕೆಂದರೆ ಅವರಿಗೆ ಅದರ ಬೆಲೆ ಗೊತ್ತಿದೆ. ಆದುದರಿಂದ ದೇವರು ಇಲ್ಲಿ ಹೇಳುತ್ತಾರೆ, ನೀವು ನನ್ನ ವೈಭವದ ಕಿರೀಟ, ರಾಜ ಶಿರೋಭೂಷಣ ನನ್ನ ಕೈಯಲ್ಲಿ. ಇದು ದೇವರ ಜೊತೆಗಿನ ನಿರಂತರ ಆತ್ಮೀಯತೆಯನ್ನು ತೋರಿಸುತ್ತದೆ ಮತ್ತು ಅವರ ಸಾಮ್ರಾಜ್ಯದಲ್ಲಿ ಅವರ ಉದ್ದೇಶಕ್ಕೋಸ್ಕರ ನಾವು ಎಷ್ಟು ಅಮೂಲ್ಯರಾಗಿದ್ದೇವೆ ಎಂದು ತೋರಿಸುತ್ತದೆ. ಹಾಲೆಲೂಯ. ಹೌದು, ಅವರು ಹೇಳುತ್ತಾರೆ, ನೀವು ನನ್ನ ವೈಭವದ ಸುಂದರ ಕಿರೀಟ, ರಾಜ ಶಿರೋಭೂಷಣ. ಆಮೆನ್. ಈ ಎಲ್ಲ ಅಮೂಲ್ಯ ಕಲ್ಲುಗಳು ಮೊದಲು ಸಿಗುವಾಗ
ಭೂಮಿಯ ಆಳದಲ್ಲಿರುತ್ತವೆ, ಕತ್ತಲಲ್ಲಿರುತ್ತವೆ. ಅದನ್ನು ಯಾರಾದರೂ ಗಣಿಗಾರಿಕೆ ಮಾಡಿ ಹೊರತರಬೇಕು. ಅಲ್ಲಿಯವರೆಗೆ ಆಳದಲ್ಲಿ ಕತ್ತಲೆಯ ಸ್ಥಳದಲ್ಲಿರುತ್ತವೆ. ಅದಕ್ಕೆ ಯಾವುದೇ ಸೌಂದರ್ಯವಿರುವುದಿಲ್ಲ, ಅದು ಬೆಳಕನ್ನು ಪ್ರತಿಫಲಿಸುವುದಿಲ್ಲ. ಅದನ್ನು ಒಳಿಯಿಂದ ಕತ್ತರಿಸಿ ಅದಕ್ಕೆ ಆಯಾಮಗಳನ್ನು ನೀಡಬೇಕು. ಎಷ್ಟು ಹೊತ್ತು ಅದಕ್ಕೆ ಹೊಳಪು ಕೊಡುತ್ತೀರೋ ಅಷ್ಟು ಅದು ಬೆಳಕನ್ನು ಪ್ರತಿಫಲಿಸುತ್ತದೆ. ಎಷ್ಟು ಅದರ ಹೊಳಪು ಮತ್ತು ಬೆಳಕು ಅದನ್ನು ಕತ್ತರಿಸಿದ ರೀತಿಯಲ್ಲಿ, ಶುದ್ಧ ಮಾಡಿದ ರೀತಿಯಲ್ಲಿ, ಅದಕ್ಕೆ ಬಿದ್ದ ಪೆಟ್ಟುಗಳಲ್ಲಿ ಅವಲಂಬಿತವಾಗಿದೆ. ಹೌದು, ಮೊದಲು ಅದನ್ನು ಕಂಡುಕೊಂಡಾಗ ಅದು ಎಲ್ಲಿತ್ತು? ಕತ್ತಲೆಯಲ್ಲಿತ್ತು, ಭೂಮಿಯ ಆಳದಲ್ಲಿತ್ತು. ಅದನ್ನು ಗಣಿಗಾರಿಕೆ ಮಾಡಿ, ಶುದ್ಧ ಮಾಡಿ, ಕತ್ತರಿಸಿ ಒಳ್ಳೆಯ ಗಾತ್ರಕ್ಕೆ ತಂದರು. ಅದಕ್ಕೆ ಸೌಂದರ್ಯವನ್ನು ಕೊಟ್ಟರು. ದೇವರು ಹೇಳುತ್ತಾರೆ, ನಾನು ನಿಮಗೆ ಒಂದು ಹೊಸ ಹೆಸರನ್ನು ಕೊಡುತ್ತೇನೆ. ಹಾಲೆಲೂಯ್ಯ. ಯಾಕೆಂದರೆ ಇಲ್ಲಿಯವರೆಗೆ ನೀವು ಕತ್ತಲೆಯ ಸ್ಥಳದಲ್ಲಿ ಉದ್ದೇಶವಿಲ್ಲದೆ ಬೆಳಕನ್ನು ಅರಿಯದೇ ಇದ್ದೀರಿ. ಯಾರೂ ನಿಮ್ಮನ್ನು ಕಂಡುಕೊಳ್ಳಲಿಲ್ಲ, ಯಾವ ಉದ್ದೇಶಕ್ಕೂ ಉಪಯೋಗಿಸಲಿಲ್ಲ. ತುಂಬ ಜನರು ಅದೊಂದು ವ್ಯರ್ಥ ಕಲ್ಲೆಂದು, ಆದರೆ ಯಾರು ಅದನ್ನು ಅರ್ಥ ಮಾಡಿಕೊಂಡರು ಅವರು ಅದನ್ನು ತೆಗೆದುಕೊಂಡರು, ಹೊಳಪು ಕೊಟ್ಟರು, ಸೌಂದರ್ಯ ಕೊಟ್ಟರು. ಯಾಕೆಂದರೆ ಯಾರು ಅದನ್ನು ಕಂಡುಹಿಡಿದಾಗ ಅದರ ಸೌಂದರ್ಯವು ಪ್ರಕಟವಾಗದಿದ್ದರೂ ಅದರ ಬೆಲೆಯನ್ನು ಗುರುತಿಸಿಕೊಂಡರು ಮತ್ತು ಅವರು ಅದರಲ್ಲಿ ಏನು ಮಾಡಬಹುದೆಂದು ಅರ್ಥ ಮಾಡಿಕೊಂಡರು. ಆಮೆನ್, ಹಾಲೆಲೂಯ್ಯ. ಹೌದು, ಅವರು ಅರಿತುಕೊಂಡರು, ನಾನು ಇದರಿಂದ ಏನನ್ನಾದರೂ ಮಾಡುತ್ತೇನೆ. ಮತ್ತು ಅದರ ಎಲ್ಲ ರೀತಿಗಳು ಬದಲಾದವು. ಅದರ ತೋರಿಕೆ, ಹೊಳಪು, ಪ್ರತಿಫಲನೆ ಎಲ್ಲವೂ ಬದಲಾದವು. ಆಮೆನ್. ಅದರ ಎಲ್ಲ ಕತ್ತರಿಸುವಿಕೆಯು ಕೊನೆಗೊಂಡ ಮೇಲೆ ಅದಕ್ಕೊಂದು ಹೊಸ ಹೆಸರು ಸಿಕ್ಕಿತು. ಅಲ್ಲಿಯವರೆಗೆ ಅದೊಂದು ಅಮೂಲ್ಯವಾದ ಕಲ್ಲಾಗಿತ್ತು. ಅದನ್ನು ಕತ್ತರಿಸಿ ಶುದ್ಧ ಮಾಡಿದ ಮೇಲೆ ಅದರ ಬಣ್ಣ ಪ್ರಕಟಗೊಂಡಿತು. ಈಗ ಅದು ಮಾಣಿಕ್ಯ, ಪಚ್ಚರತ್ನ, ವಜ್ರ ಅಥವಾ ಬೆಲ್ಜಿಯಂ ಕಲ್ಲು ಏನಾದರೂ ಆಗಿರಬಹುದು. ಹಾಲೆಲೂಯ್ಯ, ಸರಿಯಲ್ಲವೇ? ಹೌದು. ಆದರೆ ಅಲ್ಲಿಯವರೆಗೆ ಯಾರೂ ಅದನ್ನು ಅಮೂಲ್ಯವೆಂದು ತಿಳಿದುಕೊಳ್ಳಲಿಲ್ಲ. ಒಬ್ಬರು ಅದನ್ನು ಎತ್ತಿ ಅದರ ಬೆಲೆಯನ್ನು ಗುರುತಿಸಿಕೊಂಡು ಅದನ್ನು ಶುದ್ಧ ಮಾಡಿ ಕತ್ತರಿಸಿ ಅದಕ್ಕೆ ಸರಿಹೊಂದುವ ಆಕಾರವನ್ನು, ಸೌಂದರ್ಯವನ್ನು ಕೊಡುವವರೆಗೆ. ಆಮೇನ್. ದೇವರು ಹೇಳ್ತಾರೆ, ನಾನು ನಿನಗೆ ಒಂದು ಹೊಸ ಹೆಸರನ್ನು ಕೊಡುತ್ತೇನೆ. ನಿನ್ನ ಜೀವಿತವು ಆ ಕಲ್ಲಿನಾಗಿರಬಹುದು, ಆದರೆ ನಾನು ಅದನ್ನು ವೈಭವದ ಸುಂದರ ಕಿರೀಟವಾಗಿ ಪರಿವರ್ತಿಸುತ್ತೇನೆ. ಆಮೇನ್. ಒಂದು ರಾಜ ಶಿರೋಭೂಷಣವಾಗಿ ನನ್ನ ವೈಭವವನ್ನು, ನನ್ನ ಮಹಿಮೆಯನ್ನು ಪ್ರದರ್ಶಿಸಲು. ಇಲ್ಲಿಯವರೆಗೆ ನಿಮ್ಮ ಜೀವನವು ಹೇಗಿದೆ ಎಂದು ನನಗೆ ತಿಳಿದಿಲ್ಲ, ಆದರೆ ದೇವರು ಹೇಳುತ್ತಾರೆ, ವೈಭವದ ಸುಂದರ ಕಿರೀಟ ಮಾಡುತ್ತೇನೆಂದು. ಆಮೇನ್. ಯಾರೆಲ್ಲ ಇದನ್ನು ನಂಬುತ್ತೀರಿ? ಹಾಲೆಲೂಯ್ಯ. ಆಮೇನ್. ದೇವರ ವಾಕ್ಯ ಹೇಳುತ್ತದೆ, ಅವರು ನಿಮ್ಮನ್ನು ರಾಜಶಿರೋಭೂಷಣವನ್ನಾಗಿ ಮಾಡುತ್ತಾರೆಂದು. ಅನೇಕ ಸಲ ನಮ್ಮ ಬೆಲೆಯನ್ನು ನಾವೇ ಗುರುತಿಸಿಕೊಳ್ಳುವುದಿಲ್ಲ, ನಾವಾರೆಂದು ಅರ್ಥ ಮಾಡಿಕೊಂಡಿರುವುದಿಲ್ಲ. ಯಾಕೆಂದರೆ ವೈರಿಯು ನನ್ನನ್ನೇ ಕೀಳಾಗಿ ಎನಿಸುವಂತೆ ಮಾಡುತ್ತದೆ. ನೀವು ಬೆಲೆ ಇಲ್ಲದವರು, ಚೆನ್ನಾಗಿಲ್ಲದವರು, ನಿಷ್ಪ್ರಯೋಜಕರು ಎಂದು ಹೇಳುತ್ತಾ ಇರುತ್ತದೆ.
ಈಗ ನಾವು ಈ ಆಭರಣಗಳನ್ನು ಧರಿಸುವ ಮಹಿಳೆಯರನ್ನು ನೋಡಿದರೆ ಕೆಲವು ಸಮಯದ ನಂತರ ಅವರು ಅದನ್ನು ತೆಗೆದುಕೊಂಡು ಶುದ್ಧ ಮಾಡುವುದನ್ನು ನಾವು ನೋಡುತ್ತೇವೆ. ಇಲ್ಲವಾದರೆ ಆಭರಣದ ಅಂಗಡಿಗೆ ಕೊಟ್ಟು ಅದನ್ನು ಹೊಳಪು ಭರಿಸುವಂತೆ ಮಾಡುತ್ತಾರೆ. ಯಾಕೆಂದರೆ ಧೂಳಿನ ಕಣಗಳು ಅದರ ಮೇಲಿದ್ದು ಅದರ ಹೊಳಪನ್ನು ಸೌಂದರ್ಯವನ್ನು ಕಡಿಮೆ ಮಾಡಿದೆ. ಬೆವರು, ಧೂಳು, ಕೊಳೆ ಅದರ ಮೇಲೆ ಕಾಲಕ್ರಮೇಣ ನಿಂತು ಅದನ್ನು ಮಂಕಾಗಿಸಿದೆ. ಹೌದು, ಒಂದು ಸಮಯದಲ್ಲಿ ಅದು ಸುಂದರವಾಗಿಯೂ ಹೊಳಪನ್ನು ಪಡೆದುಕೊಂಡಿತ್ತು. ಆದರೆ ಈಗ ಈ ಭೂಮಿಯ ಕೊಳೆ, ಧೂಳಿನ ಕಣಗಳು ಅದನ್ನು ಮಂಕಾಗಿಸಿವೆ. ಆದುದರಿಂದ ಅವರು ಅದನ್ನು ತೆಗೆದುಕೊಂಡು ಶುದ್ಧ ಮಾಡುತ್ತಾರೆ ಅಥವಾ ಶುದ್ಧ ಮಾಡಲು ಕೊಡುತ್ತಾರೆ, ಅದರಲ್ಲಿದ್ದ ಕೊಳೆಯನ್ನು, ಧೂಳನ್ನು ತೆಗೆದುಹಾಕಲು. ಸರಿಯಲ್ಲವೇ? ನೀವು ನಿಮ್ಮ ಆಭರಣವನ್ನು ತೊಳೆದು ಶುದ್ಧ ಮಾಡುವುದಿಲ್ಲ ಅಂತ ನನಗೆ ಹೇಳಬೇಡಿ. ನೀವು ಇಷ್ಟರವರೆಗೆ ಮಾಡದಿದ್ದರೆ ಇವತ್ತಿನಿಂದಾದರೂ ಮಾಡಿ. ಆಮೆನ್. 1 ಕೊರಿಂಥಿಯರಿಗೆ ಅಧ್ಯಾಯ 15 ವಾಕ್ಯ 50. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸಗಳು ದೇವರ ರಾಜ್ಯವನ್ನು ವಶಪಡಿಸಿಕೊಳ್ಳಲಾರದು. ಅಂತೆಯೇ ಅಳಿದು ಹೋಗುವುದಂಥದ್ದು ಅಮರತ್ವಕ್ಕೆ ಬಾಧ್ಯವಾಗಲು ಸಾಧ್ಯವಿಲ್ಲ. ಆಮೆನ್. ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ರಕ್ತ ಮಾಂಸವು ಲೌಕಿಕತೆಯ ಸಂಕೇತವಾಗಿದೆ. ಮಾಂಸವನ್ನು ಭೂಮಿಯ ಧೂಳಿನಿಂದ ಸೃಷ್ಟಿಸಿದ್ದಾರೆ. ಆಮೆನ್. ಆದುದರಿಂದ ಲೌಕಿಕತೆಯು ದೇವರ ರಾಜ್ಯಕ್ಕೆ ಬಾಧ್ಯವಾಗಿರುವುದಿಲ್ಲ. ಅದಲ್ಲದೆ ಹೇಗೆ ರತ್ನಗಳು ತಮ್ಮ ಹೊಳಪನ್ನು ಮತ್ತು ಅದರ ಮಹಿಮೆಯನ್ನು ಕಳಕೊಳ್ಳುತ್ತವೆಯೋ ಅದೇ ರೀತಿ ವೈರಿಯು ನಿಮ್ಮ ಪ್ರಾಪಂಚಿಕ ಲೌಕಿಕ ಸ್ವಭಾವವನ್ನು ಉಪಯೋಗಿಸಿ ನಿಮ್ಮ ಮಹಿಮೆಯನ್ನು ಮುಚ್ಚಿಡುತ್ತದೆ. ಅದೇ ರೀತಿ ಹೇಗೆ ಧೂಳು, ಕೊಳೆ ಮತ್ತು ಬೆವರು ಆ ಅಮೂಲ್ಯವಾದ ರತ್ನಗಳ ಮೇಲೆ ಬಂದು ಕಾಲಕ್ರಮೇಣ ತನ್ನ ಹೊಳಪನ್ನು ಕೊಂದುವಂತೆ ಮಾಡುತ್ತವೆ, ಅದೇ ರೀತಿ ನಿಮ್ಮ ವೈರಿಯು ನಿಮ್ಮ ಸ್ವಾಭಾವಿಕ ಸ್ವಭಾವವನ್ನು, ನಿಮ್ಮ ಭ್ರಷ್ಟಗೊಂಡ ಸ್ವಭಾವ, ನಿಮ್ಮ ಅಹಂಕಾರ, ಹೆಮ್ಮೆ, ಮತ್ಸರ, ಹಾಗೆ ಸ್ವಾರ್ಥ, ದುರಹಂಕಾರ ಇವು ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಪ್ರತಿಯೊಂದು ಲೌಕಿಕ ಸ್ವಭಾವವು ಭ್ರಷ್ಟಗೊಂಡಿದೆ. ಹೌದು, ನಿಮ್ಮ ಭ್ರಷ್ಟಗೊಂಡ ಆ ಲೌಕಿಕ ಸ್ವಭಾವವು ನಿಮ್ಮ ಹೊಳಪನ್ನು ಮಂಕಾಗಿಸಿದೆ. ಆ ರಾಜ್ಯ ಶಿರೋಭೂಷಣದಿಂದ, ಆ ಅಮೂಲ್ಯವಾದ ಕಿರೀಟಗಳಿಂದ. ಹೌದು, ಆಮೆನ್. ನಾನು ಹೇಳುವುದು ನಿಮಗೆ ಅರ್ಥವಾಗ್ತದಲ್ಲವೇ? ಹಾಲೆಲೂಯ. ವೈರಿಯು ನಮ್ಮ ಐಹಿಕ ಪ್ರಕೃತಿಯನ್ನು ಉಪಯೋಗಿಸುತ್ತಾನೆ. ಈ ಲೌಕಿಕ ಪ್ರಕೃತಿಯು ದೇವರ ರಾಜ್ಯಕ್ಕೆ ಬಾಧ್ಯವಾಗಿರುವುದಿಲ್ಲ. ಆದುದರಿಂದ ಎಲ್ಲ ಐಹಿಕ ಪ್ರಕೃತಿಯು ಭ್ರಷ್ಟಗೊಂಡಿದೆ. ಆದುದರಿಂದ ಖಂಡಿತವಾಗಿಯೂ ಭ್ರಷ್ಟಾಚಾರದ ವಾರಸುದಾರರಾಗಿರುವುದಿಲ್ಲ. ನೇರವಾಗಿ ಹೇಳುವುದಾದರೆ, ನಿಮ್ಮ ಸ್ವಂತ ಸ್ವಭಾವವನ್ನು ನಿಮಗೇನೆ ವಿರುದ್ಧವಾಗಿ ಉಪಯೋಗಿಸಿ ನಿಮ್ಮ ಅಮೂಲ್ಯವಾದ ರತ್ನಗಳನ್ನು ಮಂಕಾಗಿಸಿ ನಿಮ್ಮ ಕಿರೀಟದಿಂದ ಹೊರದಬ್ಬುತ್ತದೆ. ಆಮೆನ್. ಆಂಪ್ಲಿಫೈಡ್ ಬೈಬಲ್ನಲ್ಲಿ ಯೆಶಾಯನ ಗ್ರಂಥ ಅಧ್ಯಾಯ 62 ವಾಕ್ಯ 3 ಹೇಳುತ್ತದೆ,
ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋಭೂಷಣವಾಗಿಯೂ ಇರುವಿ. ಹಾಲೆಲೂಯ. ಅತ್ಯಂತ ಸುಂದರತೆಯನ್ನು ತೆಗೆದು ಬಿಡಲಾಗಿದೆ. ಎಷ್ಟೋ ಅಮೂಲ್ಯವಾದ ರತ್ನವಾದರೂ ಮಣ್ಣಿನಿಂದ ಮುಚ್ಚಲ್ಪಟ್ಟರೆ ನೀವು ಅದರ ಹೊಳಪನ್ನು ನೋಡಲಾರಿರಿ. ನೀವು ಅದು ಅಮೂಲ್ಯವಾದ ರತ್ನವೆಂದು ಸಹ ಗುರುತಿಸಿಕೊಳ್ಳಲಾರಿರಿ. ಯಾಕೆಂದರೆ ಅದು ತನ್ನ ಪ್ರತಿಫಲನೆಯನ್ನು ಕಳೆದುಕೊಂಡಿದೆ ಮತ್ತು ಅದರ ಮೇಲ್ಮೈಯು ಮುಚ್ಚಲಾಗಿದೆ. ಆಮೇನ್. ನಮ್ಮ ಪ್ಯಾಸ್ಟರ್ ಅವರು ಹೇಳುತ್ತಿದ್ದರು, ಹೇಗೆ ನಮ್ಮ ಪರಿಪಕ್ವವಲ್ಲದ ಸ್ವಭಾವವು ಭವಿಷ್ಯವನ್ನು ಮತ್ತು ಭರವಸೆಗಳನ್ನು ಅಭಿವ್ಯಕ್ತಿಯಾಗುವುದನ್ನು ನಿಲ್ಲಿಸುತ್ತದೆಂದು. ಹೇಗೆ ಪರಿಪಕ್ವವಲ್ಲದ ಸ್ವಭಾವದಿಂದ, ನಿಲುವಿನ ಕೊರತೆಯಿಂದ ನಿಮ್ಮ ಜೀವನದಲ್ಲಿ ಇದ್ದ ಪ್ರವಾದನೆ ಮತ್ತು ಭರವಸೆಯು ಅಭಿವ್ಯಕ್ತಿಗೊಳ್ಳಲು ಬಿಡುವುದಿಲ್ಲ. ಸರಿಯಲ್ಲವೇ? ಹೌದು. ನಿಮ್ಮ ಮೇಲೆ ತುಂಬ ಪ್ರವಾದನೆಗಳನ್ನು ಹೇಳಿದ್ದಾರೆ, ಆದರೆ ಯಾವುದೂ ಸಾಕಾರಗೊಳ್ಳುವುದಿಲ್ಲ. ಯಾಕೆಂದರೆ ನಿಮ್ಮ ಅಪಕ್ವತೆ ಮತ್ತು ಸರಿಯಾದ ನಿಲುವಿನ ಕೊರತೆಯಿಂದ. ದೇವರು ತನ್ನ ಮಗನನ್ನು ಕಲಿಸಲು 12 ವರ್ಷಗಳನ್ನು ತೆಗೆದುಕೊಂಡರು. ಅವರನ್ನು ಬುದ್ಧಿವಂತಿಕೆಯಿಂದ ಬೆಳೆಯಲು, ನಿಲುವು ಮತ್ತು ಒಲವು ಕಲಿಯಲು, ಅವರನ್ನು ಸೇವೆಗೆ ಕಳಿಸುವ ಮೊದಲು. ಸರಿಯಲ್ಲವೇ? ದೇವರು ಅವರನ್ನು ವೈಭವದ ಕಿರೀಟವಾಗಿ ಉಪಯೋಗಿಸುವ ಮೊದಲು, ಹೌದು, ಅವರನ್ನು ಪ್ರಪಂಚಕ್ಕೆ ಪರಿಚಯಿಸುವ ಮೊದಲು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಘೋಷಿಸುವ ಮೊದಲು ಅವರು ಅವನನ್ನು ಸಿದ್ಧಗೊಳಿಸಬೇಕಿತ್ತು. ಅವರ ಪ್ರಾಯ 12ರಿಂದ 30ರವರೆಗೆ ಅದನ್ನು ನಾವು ಕೇಳಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಈತನು ಎಲ್ಲ ಜ್ಞಾನದಿಂದ ಮತ್ತು ಒಲವಿನಿಂದ ದೇವರು ಮತ್ತು ಮನುಷ್ಯರಲ್ಲಿ ಅವನು ಬೆಳೆದನೆಂದು. ಹೌದು, ಅದು ಅವರ ಸಮಯವಾಗಿತ್ತು, ಜ್ಞಾನದಿಂದ ಬೆಳೆಯಲು, ನಿಲುವಿನಿಂದ ಬೆಳೆಯಲು. ಸರಿಯಲ್ಲವೇ? ಯೇಸು ದೇವರ ಪುತ್ರನಾದರೂ ಸಹ ಬೆಳೆಯಲು ಸಮಯವು ಬೇಕಿತ್ತು. ಹಾಲೆಲೂಯ. ಯೇಸುವಿಗೆ ಎಲ್ಲ ದೇವರ ವಚನಗಳು, ಶಾಸ್ತ್ರಗಳು ತಿಳಿದಿದ್ದವು ಮತ್ತು ಅವರು ಫರಿಸಾಯರಲ್ಲಿ ಸದ್ದುಕಾಯರಲ್ಲಿ ಮಾತಾಡುತ್ತಿದ್ದರು. ನಾವು ಇಲ್ಲಿ ಒಬ್ಬ ತಿಳುವಳಿಕೆ ಇಲ್ಲದ 12 ವರ್ಷದ ಬಾಲಕನ ಬಗ್ಗೆ ಹೇಳುವುದಿಲ್ಲ, ಆದರೆ ಅವನಿಗೆ ದೇವರ ವಚನಗಳು, ಶಾಸ್ತ್ರಗಳು, ತೋರದ ಬಗ್ಗೆ ಸರಿಯಾದ ತಿಳುವಳಿಕೆ ಇತ್ತು. ದೇವರ ಶಾಸ್ತ್ರದ ಬಗ್ಗೆ ಫರಿಸಾಯರಲ್ಲಿ ಮಾತಾಡಲು ಅವರಿಗೆ ಬೇಕಾದ ಜ್ಞಾನ ಇತ್ತು, ಆದರೂ ಅವರು ಬೆಳೆಯಬೇಕಿತ್ತು, ಪ್ರಬುದ್ಧಗೆ ಬರಬೇಕಿತ್ತು, ಜ್ಞಾನದಿಂದ ನಿಲುವಿನಿಂದ ಅಭಿವ್ಯಕ್ತಿಗೊಳ್ಳಲು. ಹೌದು, ಸರಿ, ನೀವು ಸಹ ನಿಲುವಿನಿಂದ ಅಭಿವ್ಯಕ್ತಿಗೊಳ್ಳಲು ಬೆಳೆಯಬೇಕು. ಆಮೇನ್. 1 ಕೊರಿಂಥಿಯರಿಗೆ ಅಧ್ಯಾಯ 12 ವಾಕ್ಯ 7. ಆದರೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿವೆ. ಆಮೇನ್. ಹೌದು, ಆದರೆ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಹೌದು, ಇದು ಅವನಿಗೊಬ್ಬನಿಗೋಸ್ಕರವೇ ಅಲ್ಲ. ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲಾಗಿವೆ. ಆದುದರಿಂದ ನಿಮ್ಮ ಅಪ್ರಬುದ್ಧತೆಯು ನಿಮಗೆ ಮಾತ್ರ ಪರಿಣಾಮ ಬೀರುವುದಿಲ್ಲ, ಆದರೆ ಅದರಿಂದ
ಯಾರಿಗೆ ಪ್ರಯೋಜನವಾಗಬೇಕು ಅವರೆಲ್ಲರ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ಬೆಳೆಯುವ ಕೊರತೆ, ಪ್ರಬುದ್ಧತೆಯ ಕೊರತೆ, ನೀವು ನಿಲುವಿನಿಂದ ಬೆಳೆಯುವ ಕೊರತೆ, ನಿಮ್ಮ ಜ್ಞಾನ ಮತ್ತು ತಿಳುವಳಿಕೆಯ ಕೊರತೆಯಿಂದ, ಹೌದು, ನೀವು ಭಾವಿಸಬಹುದು, ಪರವಾಗಿಲ್ಲ, ಇರಬಹುದು, ನನ್ನಿಂದ ತಡವಾಯಿತು. ಇಲ್ಲ, ಇದು ಎಲ್ಲರ ಪ್ರಯೋಜನಗೋಸ್ಕರ, ಎಲ್ಲರ ಲಾಭಗೋಸ್ಕರ. ನಿಮ್ಮ ಬೆಳವಣಿಗೆಯ ಕೊರತೆಯಿಂದ ಕೆಲವರ ಆರೋಗ್ಯದ ಪ್ರಯೋಜನದ ಮೇಲೂ ಪರಿಣಾಮ ಬೀರಿದೆ. ಹೌದು, ನಿಮ್ಮ ಪ್ರಬುದ್ಧತೆಯು ಕೊರತೆಯಿಂದ ನಿಮ್ಮ ಮೇಲೆ ಪರಿಣಾಮ ಮಾತ್ರ ಬೀರುವುದಿಲ್ಲ, ಯಾರಿಗೆ ಅದರಿಂದ ಪ್ರಯೋಜನವಾಗಬೇಕಿತ್ತು ಅವರ ಮೇಲೂ ಪರಿಣಾಮ ಬೀರುತ್ತದೆ. ಹಾಲೆಲೂಯ. ನಿಮ್ಮ ಪ್ರಬುದ್ಧತೆಯಿಂದ ಬೇರೆಯವರಿಗೆ ಪ್ರಯೋಜನ ಆಗಬೇಕು. ಹೌದು, ನಿಮ್ಮಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿವೆ, ಸರಿಯಲ್ಲವೇ? ಹೌದು, ನಿಮ್ಮಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಇತರರು ಭಾಗವಹಿಸುವಂತಿರಬೇಕು. ಸೊಲೊಮೋನನ ಜ್ಞಾನವು ಅವನಿಗೋಸ್ಕರ ಮಾತ್ರವಲ್ಲ. ರಾಜರು ಪ್ರಶ್ನೆಗಳನ್ನು ತಂದು ಬರುತ್ತಿದ್ದರು. ಅವರ ಮಾತನ್ನು ಕೇಳಲು ತುಂಬ ದೂರದಿಂದ ಪ್ರಯಾಣ ಮಾಡಿ ಬರುತ್ತಿದ್ದರು, ಕೇವಲ ಅವರ ಜ್ಞಾನವನ್ನು ಕೇಳಲು. ಹೌದು, ದೇವರ ಜ್ಞಾನವು ಸೊಲೊಮೋನನಲ್ಲಿ ಕಾರ್ಯಾಚರಣೆ ಮಾಡುವುದು ಅದು ಅವನಿಗೋಸ್ಕರ ಮಾತ್ರವಲ್ಲ, ಬೇರೆಯವರ ಪ್ರಯೋಜನಗೋಸ್ಕರನೂ ಹೌದು. ಜನರು ಅದರಿಂದ ಲಾಭ ಪಡೆದರು. ನಾವು ಕೇಳಿದೆವು, ರಾಣಿ ಸೇಬಳು ಹೇಗೆ ಬಂದಳೆಂದು, ಅವಳ ಎಲ್ಲ ಪ್ರಶ್ನೆಗಳಿಂದ. ಹೌದು, ಮತ್ತು ದೇವರ ವಾಕ್ಯ ಹೇಳುತ್ತದೆ, ಸೊಲೊಮೋನನು ಅದೆಲ್ಲದಕ್ಕೂ ಉತ್ತರವನ್ನು ಕೊಟ್ಟನು. ಆದುದರಿಂದ ಪ್ರತಿಯೊಬ್ಬನಲ್ಲಿ ತೋರಿಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ. ಹೌದು, ಆಕೆ ಬಂದಳು, ಹಾಗೆಯೇ ಬೇರೆಯವರೂ ಬಂದರು. ಅವರೆಲ್ಲ ಬರುವಾಗ ಏನೆಲ್ಲ ಅಮೂಲ್ಯ ವಸ್ತುಗಳು ಅವರಲ್ಲಿ ಇವೆಯೋ, ಸಾಂಬಾರ ಪದಾರ್ಥಗಳು, ಬಂಗಾರ, ಬೆಳ್ಳಿ ಎಲ್ಲವನ್ನು ತಂದು ಬಂದರು. ಕೇವಲ ಆ ದೇವರಾತ್ಮನಿಂದ ಅಭಿವ್ಯಕ್ತಿಗೊಂಡ ಜ್ಞಾನವನ್ನು ಕೇಳಲು. ಹಾಲೆಲೂಯ. ಆ ದೇವರಾತ್ಮನ ವರದಲ್ಲಿ ಪಾಲುದಾರರಾಗಲು ಜನರು ಬಂದರು. ಅವರು ಬರಿಗೈಯಲ್ಲಿ ಬರಲಿಲ್ಲ, ಅವರ ಸಂಪತ್ತನ್ನು ತಂದು ಬಂದರು. ಹೌದು, ಇಲ್ಲಿ ಸೊಲೊಮೋನನಿಗೂ ಪ್ರಯೋಜನವಾಯಿತು, ಅವರಿಗೆ ಬಂದವರಿಗೂ ಪ್ರಯೋಜನವಾಯಿತು. ಹಾಲೆಲೂಯ. ಹೌದು, ನಮಗೆ ತಿಳಿದಿದೆ, ಶೇಬದ ರಾಣಿಯು ಅತ್ಯಂತ ಬೆಲೆ ಬಾಳುವ ಸಾಂಬಾರು ಪದಾರ್ಥಗಳು, ಅವುಗಳು ಎಲ್ಲಿಯೂ ಸಿಗದಂಥವುಗಳು, ಓಫೀರಿನ ಬಂಗಾರ, ಹಾಗೆಯೇ ತುಂಬ ಬೆಲೆ ಬಾಳುವ ವಸ್ತುಗಳನ್ನು ತಂದು ಬಂದರು ಮತ್ತು ಆ ದೇವರ ಜ್ಞಾನದಲ್ಲಿ ತಿಳಿದುಕೊಳ್ಳುವಲ್ಲಿ ಪಾಲುದಾರರಾದರು. ಪ್ರತಿಯೊಂದು ದೇವರಾತ್ಮನ ಅಭಿವ್ಯಕ್ತಿಯು ಎಲ್ಲರ ಪ್ರಯೋಜನಾರ್ಥಕವಾಗಿ. ಹಾಲೆಲೂಯ. ನೀವು ಪ್ರಬುದ್ಧರಾಗದೆ ಆ ಜಾಗಕ್ಕೆ ಕಾಲಿಡಬೇಡಿ. ನೀವು ನಿಮಗೆ ಮಾತ್ರ ವಂಚಿಸುವುದಲ್ಲ, ನಿಮ್ಮಿಂದ ಪ್ರಯೋಜನ ಪಡೆಯುವವರಿಗೆ ಎಲ್ಲರಿಗೂ ನೀವು ವಂಚಿಸುತ್ತೀರಿ. ಆಮೇನ್. ದೇವರ ಸಭೆಯು ವಂಚಿಸಲ್ಪಡುತ್ತದೆ ನಿಮ್ಮಿಂದ ಪ್ರಕಟಗೊಳ್ಳುವ ಮಹಿಮೆಯಿಂದ. ಒಂದು ರಾಜ ಕಿರೀಟದಲ್ಲಿ ಹಲವಾರು ರತ್ನಗಳಿವೆ. ಅವುಗಳಲ್ಲಿ ಒಂದಾದರೂ ಮಂಕಾದರೆ ಇಡೀ ಕಿರೀಟದ ಮೇಲೆ ಪರಿಣಾಮ ಬೀಳುತ್ತದೆ. ಒಂದು ರತ್ನವು ಮಂಕಾದರೆ ಆ ಇಡೀ ಕಿರೀಟದ ಸೌಂದರ್ಯದ ಮೇಲೆ
ಪರಿಣಾಮ ಬೀಳುತ್ತದೆ. ಸರಿಯಲ್ಲವೇ? ಆಮೇನ್. ಆ ರಾಜ ಶಿರೋಭೂಷಣದ ಮೇಲೆ ಹಲವಾರು ರತ್ನಗಳನ್ನು ಒಂದು ಬಂಗಾರದ ತುಂಡಿನ ಮೇಲೆ ಅಳವಡಿಸಲಾಗಿದೆ. ಇದು ದೇವರ ಸಭೆಯ ಏಕತೆ ಬಗ್ಗೆ ತಿಳಿಸುತ್ತದೆ. ದೇವರ ಸಭೆಯಲ್ಲಿ ಏನು ಸಂಭವಿಸಬೇಕೆಂದು ಹೇಳುತ್ತದೆ. ಹೇಗೆ ಸರಿಯಾದ ಜೋಡಣೆಯಲ್ಲಿ ಇರಬೇಕೆಂದು. ಪ್ರತಿಯೊಬ್ಬರೂ ತಮ್ಮ ಸ್ಥಾನವನ್ನು ತಿಳಿದಿರಬೇಕು. ಪ್ರತಿಯೊಂದು ರತ್ನಗಳಿಗೆ ಅವುಗಳದೇ ಆದ ಸ್ಥಾನವಿದೆ. ಆಮೇನ್. ಪ್ರತಿಯೊಂದು ರತ್ನಗಳಿಗೂ ಅವುಗಳದೇ ಆದ ಸ್ಥಾನವಿದೆ. ಅವುಗಳಲ್ಲಿ ಏಕತೆ ಇದೆ. ಆವಾಗ ಮಾತ್ರ ಅದರ ಮಹಿಮೆಯು ಪ್ರದರ್ಶಿಸಲ್ಪಡುತ್ತದೆ. ನಂತರ ಮಾತ್ರ ಹೇಳಲಾಗುತ್ತದೆ ವೈಭವದ ಕಿರೀಟವೆಂದು. ಹೌದು, ಅದರ ಸ್ಥಾನವು ಎಲ್ಲಿ ದೇವರು ನೋಡಬಹುದು, ಅದೇ ಸ್ಥಾನ ಅವರ ಹಸ್ತ. ಅಲ್ಲಿ ಸಂಪರ್ಕವಿದೆ. ಅರಸನು ತನ್ನ ರಾಜ ಶಿರೋಭೂಷಣವನ್ನು ಆಭರಣಗಳ ಪೆಟ್ಟಿಗೆಯಲ್ಲಿಡುವುದಿಲ್ಲ. ಸರಿಯಲ್ಲವೇ? ಅದನ್ನು ಆಭರಣದ ಪೆಟ್ಟಿಗೆಯಲ್ಲಿ ಅಡಗಿಸಿ ಇಡುವುದಿಲ್ಲ. ಅದು ತುಂಬ ಅಮೂಲ್ಯವಾದ ವಸ್ತು. ಆದರೂ ಅದು ಯಾವಾಗಲೂ ಅವರ ಕಣ್ಣ ಮುಂದೆ ಇರುತ್ತದೆ, ಅವರ ಪಕ್ಕದಲ್ಲಿರುತ್ತದೆ. ದೇವರು ಹೇಳ್ತಾರೆ, ನೀನು ನನ್ನ ವೈಭವದ ಕಿರೀಟ ಮತ್ತು ನಾನು ನಿರೀಕ್ಷಿಸುತ್ತೇನೆ ನಿನ್ನಲ್ಲಿ ಆತ್ಮೀಯತೆಯಿಂದಿರಲು. ನೀನು ನನ್ನನ್ನು ಸ್ಪರ್ಶಿಸಬೇಕೆಂದು ನಿರೀಕ್ಷಿಸುತ್ತೇನೆ. ನೀನು ನನ್ನ ಕೈಯಲ್ಲಿರಬೇಕು, ನಿರಂತರ ಸಂಪರ್ಕದಲ್ಲಿರಬೇಕು. ನನ್ನಿಂದ ಸಂಪರ್ಕ ಕಡಿದುಕೊಂಡು ಎಲ್ಲೋ ಇರಲು ಅಲ್ಲ, ನನ್ನ ಸಂಪರ್ಕದಲ್ಲಿ, ನನ್ನ ಕೈಯಲ್ಲಿ. ಹಾಲೆಲೂಯ. ಸರಿಯಲ್ಲವೇ? ಇದು ಅವರ ಉದ್ದೇಶ. ದೇವರು ಹೇಳ್ತಾರೆ, ನಾನು ನಿನ್ನನ್ನು ವೈಭವದ ಸುಂದರ ಕಿರೀಟ ಮಾಡುತ್ತೇನೆ. ರಾಜ ಶಿರೋಭೂಷಣ ನನ್ನ ಹಸ್ತದಲ್ಲಿ. ಅದರ ಅರ್ಥವೇನೆಂದರೆ, ಅವರು ತನ್ನ ಕೈಯಲ್ಲಿ ನಿನ್ನನ್ನು ನನ್ನನ್ನು ಅಲ್ಲದೆ ಬೇರೆ ಏನನ್ನು ಹಿಡಿಯಲು ಅಪೇಕ್ಷಿಸುವುದಿಲ್ಲ. ನಾವು ಅವರ ಕೈಯಲ್ಲಿದ್ದರೆ ಅವರು ಬೇರೆ ಏನನ್ನೂ ಹಿಡಿಯಲು ಸಾಧ್ಯವಿಲ್ಲ. ಅವರ ಶಾಶ್ವತ ಕೈಗಳು ನಮ್ಮ ಅಡಿಯಲ್ಲಿವೆ. ಆಮೇನ್. ದೇವರ ವಾಕ್ಯ ಹೇಳುತ್ತದೆ, ಅವರು ನಿನ್ನನ್ನು ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ. ಆ ಕೈಯಲ್ಲಿ ಬೇರೆ ಏನನ್ನೂ ಹಿಡಿಯಲು ಸಾಧ್ಯವಿಲ್ಲ. ಹಾಲೆಲೂಯ. ನೀವೇ ಅವರಿಗೆ ತುಂಬ ಅಮೂಲ್ಯವಾದ ವಸ್ತು. ನೀವಾಗಿದ್ದೀರಿ ವೈಭವದ ಕಿರೀಟ. ಆಮೇನ್. ಥ್ಯಾಂಕ್ ಯು ಜೀಸಸ್. ಆದುದರಿಂದ ನೀವು ಬೆಳೆಯಲು ವಿಫಲರಾದರೆ, ಪ್ರಬುದ್ಧರಾಗಲು ವಿಫಲರಾದರೆ, ದೇವರ ಉದ್ದೇಶದಿಂದಂತೆ ಬೆಳೆಯಲು ವಿಫಲರಾದರೆ, ನೀವು ನಿಮ್ಮನ್ನು ಮತ್ತು ಇಡೀ ದೇವರ ಸಭೆಯನ್ನು ವಂಚಿಸುತ್ತೀರಿ. ಲೂಕನ ಗ್ರಂಥ 17ನೇ ಅಧ್ಯಾಯ ವಾಕ್ಯ 20 ಮತ್ತು 21. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಿಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ನೀವು ಗಮನಿಸುತ್ತಾ ಕಾಯುತ್ತಿರುವಾಗ ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ. ಇಗೋ ಇಲ್ಲಿದೆ, ಅಗೋ ಅಲ್ಲಿದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಎಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು. ಆಮೇನ್. ದೇವರ ರಾಜ್ಯವು ವೀಕ್ಷಿಸುವುದರಿಂದ ಪ್ರತ್ಯಕ್ಷವಾಗುವುದಿಲ್ಲ. ಏನಾದರೂ ಮಾಡಿ ದೇವರ ರಾಜ್ಯವನ್ನು ತರಲು ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ. ಆಮೇನ್. ದೇವರ ರಾಜ್ಯವು ನಿಮ್ಮಲ್ಲೇ ಇದೆ. ಸರಳವಾಗಿ ಹೇಳುವುದಾದರೆ, ಯೆಶಾಯ ಪ್ರವಾದಿಯು
ಹೇಳಲು ಬಯಸುವುದೇನೆಂದರೆ, ಹೇಗೆ ದೇವರು ತನ್ನ ವೈಭವ, ಘನತೆ, ಮಹಿಮೆಯನ್ನು ಪ್ರದರ್ಶಿಸಲು ಪ್ರತಿಯೊಂದು ಪಾತ್ರೆಯನ್ನು ಹೇಗೆ ಉಪಯೋಗಿಸ್ತಾರೆಂದು. ತಂದೆಯಾದ ದೇವರ ಹೆಚ್ಚುವರಿ ಪ್ರೀತಿಯಿಂದ ಯೆಶಾಯ ಪ್ರವಾದಿಯು ಇದನ್ನು ಪ್ರದರ್ಶಿಸಲು ಪ್ರಯತ್ನಿಸುತ್ತಾರೆ. ದೇವರು ನಿಮಗೊಂದು ಹೊಸ ಹೆಸರನ್ನು ಕೊಡುತ್ತಾರೆ. ನಿಮ್ಮ ಹಿಂದಿನ ವಿಷಯಗಳು ಪರವಾಗಿಲ್ಲ, ನೀವು ಏನಾಗಿದ್ದರೂ ಪರವಾಗಿಲ್ಲ, ಅವರು ನಿಮಗೊಂದು ಹೊಸ ಹೆಸರನ್ನು ಕೊಡುತ್ತಾರೆ ಮತ್ತು ತನ್ನ ಅಂಗೈಯಲ್ಲಿ ಹಿಡಿದು ತನ್ನ ವೈಭವ ಮತ್ತು ಘನತೆಯನ್ನು ಪ್ರದರ್ಶಿಸುತ್ತಾರೆ. ಹಾಲೆಲೂಯ. ದೇವರ ಹೆಚ್ಚುವರಿಯಾದ ಪ್ರೀತಿಯನ್ನು ಪ್ರವಾದಿ ಯೆಶಾಯರು ಅದನ್ನು ಪ್ರಕಟಿಸುತ್ತಾರೆ. ಅವರು ಹೇಳುವುದೇನೆಂದರೆ, ನಿಮಗೊಂದು ಹೊಸ ಹೆಸರನ್ನು ಕೊಡುತ್ತಾರೆ. ನನಗೆ ಗೊತ್ತಿಲ್ಲ ಜನರು ಯಾವ ಹೆಸರಿಂದ ನಿಮ್ಮನ್ನು ಕರೆಯುತ್ತಾರೆ, ಹಾಗೂ ನನಗೆ ಗೊತ್ತಿಲ್ಲ ನೀವು ಯಾವ ಹೆಸರಲ್ಲಿ ತಿಳಿಯಲ್ಪಟ್ಟಿದ್ದೀರಿ. ಆದರೆ ದೇವರು ನಿಮಗೊಂದು ಹೊಸ ಹೆಸರನ್ನು ನೀಡಿದ್ದಾರೆ. ನಿಮ್ಮ ಜೀವನದಲ್ಲಿ ಏನನ್ನೋ ನೋಡಿದ್ದಾರೆ, ನಿಮ್ಮ ಜೀವಿತದ ಮುಖಾಂತರ ಅದು ಅವರು ಉದ್ದೇಶಿಸಿದ್ದಾರೆ. ಅವರ ವೈಭವ, ಘನತೆ ಮತ್ತು ಮಹಿಮೆಯನ್ನು ಅಭಿವ್ಯಕ್ತಿಪಡಿಸಲು. ಅದೇ ರೀತಿ ರಾಜಶಿರೋಭೂಷಣವು ಅಧಿಕಾರದ ಸಂಕೇತವಾಗಿದೆ, ಹಾಗೂ ಪ್ರಭುತ್ವ, ರಾಜತ್ವ ಕೇವಲ ಚಕ್ರವರ್ತಿಗಳು ಹೊಂದಿಕೊಂಡಿರುತ್ತಾರೆ. ಇದು ಅಧಿಕಾರವನ್ನು ನಡೆಸುವ ಸಂಕೇತವಾಗಿದೆ. ಪ್ರತಿಯೊಂದು ಪಾತ್ರೆಯು ತನ್ನ ಅಧಿಕಾರವನ್ನು ಚಲಾಯಿಸುವ ಸ್ಥಾನಕ್ಕೆ ಏರಬೇಕು, ರಾಜಭಾರ ಮಾಡಲು. ಯೆಶಾಯ ಪ್ರವಾದಿಯು ಹೇಳುತ್ತಾರೆ, ಅತ್ಯಲ್ಪ ವ್ಯಕ್ತಿಯನ್ನು, ಮುರಿದ ಪಾತ್ರೆಯನ್ನು, ಆ ಅತ್ಯಲ್ಪವಾದ ಕಲ್ಲನ್ನು ಹೇಗೆ ವರ್ತಿಸಿದರೆಂದು. ಹೌದು, ಒಂದು ಸಾವಿನ ಸ್ಥಳದಿಂದ ಹೇಗೆ ಜೀವಿತದ ಸ್ಥಳಕ್ಕೆ, ಭೂಮಿಯ ಆಳವಾದ ಕತ್ತಲೆಯ ಸ್ಥಳದಿಂದ ಹೇಗೆ ಬೆಳಕಿಗೆ ತಂದರು, ಜೀವಿತಕ್ಕೆ, ಜೀವಿಸುವವರ ಪ್ರದೇಶಕ್ಕೆ. ಪ್ರತಿಯೊಂದು ಜೀವಿತದ ಕತ್ತಲೆಯ ಸ್ಥಳದಿಂದ ಬೆಳಕಿನೆಡೆಗೆ ಪ್ರದರ್ಶಿಸಲು ತನ್ನ ವೈಭವವನ್ನು, ಘನತೆಯನ್ನು, ಮಹಿಮೆಯನ್ನು. ಆಮೇನ್. ಹೇಗೆ ಪ್ರಾಪಂಚಿಕ ಅರಸರು ತಮ್ಮ ಕಿರೀಟವನ್ನು ಅಮೂಲ್ಯವಾದ ರತ್ನಗಳಿಂದ ಅಲಂಕರಿಸುತ್ತಾರೆ. 1 ಪೇತ್ರ ಅಧ್ಯಾಯ 2 ವಾಕ್ಯ 5 ಹೇಳುತ್ತದೆ, ನಾನು ಮತ್ತು ನೀವು ಜೀವವುಳ್ಳ ಕಲ್ಲುಗಳು. ಪ್ರಪಂಚದ ರಾಜರು ಜೀವವಿಲ್ಲದ ರತ್ನಗಳನ್ನು ಧರಿಸುತ್ತಾರೆ, ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾನು ಮತ್ತು ನೀವು ಜೀವವುಳ್ಳ ಕಲ್ಲುಗಳು. ಆಮೆನ್. ಹಾಲೆಲೂಯ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮಿಕವಾದ ಮಂದಿರದಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಹಾಲೆಲೂಯ. ಹೌದು, ನೀವು ಸಹ ಜೀವವುಳ್ಳ ಕಲ್ಲುಗಳು, ಆತ್ಮ ಸಂಬಂಧವಾದ ಮಂದಿರವನ್ನು ಕಟ್ಟಲು. ಲೌಕಿಕ ಅರಸರು ಕಿರೀಟಕ್ಕೆ ಅಮೂಲ್ಯವಾದ ರತ್ನಗಳನ್ನು ಉಪಯೋಗಿಸ್ತಾರೆ, ಆದರೆ ಅವುಗಳಲ್ಲಿ ಜೀವವಿರುವುದಿಲ್ಲ, ಅವುಗಳು ಸತ್ತಿವೆ. ಆದರೆ ದೇವರು ಹೇಳುತ್ತಾರೆ, ನನ್ನ ಮುಕುಟದಲ್ಲಿ ಜೀವವುಳ್ಳ ಕಲ್ಲುಗಳಿವೆ, ಅಮೂಲ್ಯವಾದ ಜೀವಂತ ಕಲ್ಲುಗಳು, ಅವು ಸತ್ತ ಕಲ್ಲುಗಳಲ್ಲ. ಆಮೆನ್. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು
ಆತ್ಮಿಕವಾದ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಆಮೆನ್. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಹೌದು, ಯಾವುದಕ್ಕೆ? ಪ್ರದರ್ಶಿಸಲು. ಹೌದು, ಕಟ್ಟುವುದು. ಯಾಕೆ? ಪ್ರದರ್ಶಿಸಲು ಅದರ ವೈಭವ, ಘನತೆ, ಮಹಿಮೆಯನ್ನು. ಪ್ರಪಂಚದ ರಾಜರು ಜೀವವಿಲ್ಲದ ಕಲ್ಲುಗಳನ್ನು ಬಳಸಿದರೆ ನಾನು ಜೀವವುಳ್ಳ ಕಲ್ಲುಗಳನ್ನು ಉಪಯೋಗಿಸುತ್ತೇನೆ. ನಾನು ಮತ್ತು ನೀವು ಆ ಜೀವಂತ ಕಲ್ಲುಗಳು, ಅವರು ಬಳಸುವಂಥವುಗಳು ಅವರ ವೈಭವಯುತವಾದ ರಾಜಕಿರೀಟಕ್ಕೆ. ಆಮೇನ್. ನೀವ್ಯಾರು ಸಂತೋಷದಲ್ಲಿರುವ ಹಾಗೆ ಕಾಣುವುದಿಲ್ಲ. ಏನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ್ದರ ಬಗ್ಗೆ? ಇದು ಇನ್ನೂ ನಿಮ್ಮ ಒಳಗೆ ದಾಖಲಾಗಲಿಲ್ಲ. ದೇವರ ಮುಂದೆ ನಿಮ್ಮ ಜೀವಿತವು ಎಷ್ಟು ಅಮೂಲ್ಯವೆಂದು. ಹೌದು, ಯಾವಾಗ ಒಮ್ಮೆ ಆ ಪ್ರಕಟಣೆಯು ನಿಮಗೆ ಸಿಗುವುದೋ ಮತ್ತು ಅದು ನಿಮ್ಮ ಹೃದಯವನ್ನು ಹೊಕ್ಕುವವರೆಗೆ, ನಂತರ ನೀವು ಅದರ ಬೆಲೆಯನ್ನು ತಿಳಿಯುತ್ತೀರಿ. ಆಮೇನ್. ಎಫೆಸದವರಿಗೆ ಅಧ್ಯಾಯ 2 ವಾಕ್ಯ 13. ಈಗಲಾದರೋ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವಿನ ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಆಮೇನ್. ಯೇಸು ಕ್ರಿಸ್ತನಲ್ಲಿ ಮೊದಲು ದೂರವಾಗಿದ್ದ ನೀವು ಈಗ ಅವರ ಸಮೀಪಕ್ಕೆ ಸೇರಿದವರಾಗಿದ್ದೀರಿ. ಪಾಪದಿಂದ ಸತ್ತು ದೂರವಾಗಿದ್ದವರನ್ನು ಸಮೀಪಕ್ಕೆ ಕರೆತಂದಿದ್ದಾರೆ. ಹಾಲೆಲೂಯ. ಯಾಕೆಂದರೆ ಅವರ ವೈಭವ, ಘನತೆ ಮತ್ತು ಮಹಿಮೆಯನ್ನು ಪ್ರದರ್ಶಿಸಲು. ಯೆಶಾಯ ಅಧ್ಯಾಯ 62 ವಾಕ್ಯ 4. ನೀನು ಇನ್ನು ಮೇಲೆ ತ್ಯಜಿಸಲ್ಪಟ್ಟವಳು ಎನಿಸಿಕೊಳ್ಳುವುದಿಲ್ಲ. ನಿನ್ನ ಸೀಮೆಗೆ ನಿರ್ಜನ ಪ್ರದೇಶ ಎಂಬ ಹೆಸರು ಇನ್ನು ಇರದು. ನೀನು ನನ್ನ ಉಲ್ಲಾಸಿನಿ ಎನಿಸಿಕೊಳ್ಳುವಿ. ನಿನ್ನ ಸೀಮೆಗೆ ವಿವಾಹಿತೆ ಎಂಬ ಹೆಸರಾಗುವುದು. ಏಕೆಂದರೆ ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ, ನಿನ್ನ ಸೀಮೆಗೆ ವಿವಾಹವಾಗುವುದು. ಹಾಲೆಲೂಯ. ಹೌದು, ನೀನು ಇನ್ನು ಮೇಲೆ ತ್ಯಜಿಸಲ್ಪಟ್ಟವಳು ಎಂದು ಎನಿಸಿಕೊಳ್ಳೆ. ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದು. ಆದರೆ ನಿನ್ನನ್ನು ಎನ್ನುಲ್ಲಾಸಿನಿ, ವಿವಾಹಿತೆ ಎಂದು ಎನಿಸಿಕೊಳ್ಳುವಿ. ಯಾರು ನಿನ್ನಲ್ಲಿ ಆನಂದಿಸುವವರು. ಆಮೇನ್. ನಿನ್ನನ್ನು ತ್ಯಜಿಸಲ್ಪಟ್ಟವಳು ಎಂದು ಎನಿಸಿಕೊಳ್ಳುವುದಿಲ್ಲ. ಆದರೆ ದೇವರು ಆನಂದ ಪಡೆದ ಜನರು ಎಂದು ಕರೆಯಲ್ಪಡುವುದಿಲ್ಲ. ನೀವು ದೇವರು ಉಲ್ಲಾಸಿಸುವ ಜನರಾಗುವಿರಿ. ಹಾಲೆಲೂಯ. ನೀನು ಇನ್ನು ಮೇಲೆ ತ್ಯಜಿಸಲ್ಪಟ್ಟವಳು ಎನಿಸಿಕೊಳ್ಳುವುದಿಲ್ಲ. ನಿನ್ನ ಸೀಮೆಗೆ ನಿರ್ಜನ ಪ್ರದೇಶ ಎಂಬ ಹೆಸರು ಇನ್ನು ಇರದು. ನೀನು ನನ್ನ ಉಲ್ಲಾಸಿನಿ ಎನಿಸಿಕೊಳ್ಳುವಿ. ನಿನ್ನ ಸೀಮೆಗೆ ವಿವಾಹಿತೆ ಎಂಬ ಹೆಸರಾಗುವುದು. ಏಕೆಂದರೆ ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ, ನಿನ್ನ ಸೀಮೆಗೆ ವಿವಾಹವಾಗುವುದು. ಯಾವುದೆಲ್ಲ ಪ್ರದೇಶ ನಿಮ್ಮ ಜೀವನದಲ್ಲಿ ನಿರ್ಜನವಾಗಿದೆ ಹಾಗೂ ದೇವರು ನನ್ನನ್ನು ತ್ಯಜಿಸಿದ್ದಾರೆ ಎಂದು ಭಾವಿಸುವ ಎಲ್ಲ ಆಲೋಚನೆಗಳು ದೇವರ ಕೃಪೆಯಿಂದ ಅಳಿಸಿ ಹೋಗಲಿ. ಬದಲಿಗೆ ದೇವರಿಂದ ಉಲ್ಲಾಸಿಸುವ ಜನರಾಗಿರಿ. ನಿಮ್ಮದೇ ಜೀವನದಲ್ಲಿ ಈ ವಾಕ್ಯವನ್ನು ಘೋಷಿಸಿರಿ. ನಾನು ದೇವರಲ್ಲಿ ಉಲ್ಲಾಸ ಪಡುತ್ತೇನೆ. ದೇವರು ನನ್ನಲ್ಲಿ ಆನಂದ ಪಡುತ್ತಾರೆ. ಹೌದು. ಆಮೇನ್.
ನಾನು ತ್ಯಜಿಸಲ್ಪಟ್ಟವಳಲ್ಲ. ನನ್ನ ಜೀವನವು ನಿರ್ಜನ ಬಂಜರು ಅಲ್ಲ. ಇದೊಂದು ಫಲಪ್ರದವಾದ ಪ್ರದೇಶ, ಚೆನ್ನಾಗಿ ನೀರುಣಿಸಿದ ತೋಟ. ಆಮೇನ್. ನನ್ನ ಜೀವನವು ದೇವರಿಗೆ ಸಂತೋಷವನ್ನು ನೀಡುವಂತಾಗಿದೆ. ಒಂದು ರಾಜ ಶಿರೋಭೂಷಣ ಅವರ ಮಹಿಮೆಗೋಸ್ಕರ. ಆಮೇನ್. ಹಾಲೆಲೂಯ. ದೇವರ ವಾಕ್ಯವು ನಿಮ್ಮಲ್ಲಿ ಆಳವಾಗಿ ಬೇರೂರುವಂತೆ ಪ್ರಾರ್ಥಿಸಿ. ದೇವರ ವಾಕ್ಯವೆಂಬ ಆ ಬೀಜವನ್ನು ಶತ್ರು ತೆಗೆದುಕೊಂಡು ಹೋಗದಿರಲಿ. ಅದು ನಿಮ್ಮಲ್ಲಿ ಆಳವಾಗಿ ಬೇರೂರಲಿ. ಯಾಕೆಂದರೆ ನೀವು ದೇವರ ವೈಭವದ ಸುಂದರ ಕಿರೀಟವಾಗಿದ್ದೀರಿ. ಅವರು ನಿಮಗೆ ಹೊಸ ಹೆಸರನ್ನು ನೀಡುವರು, ನಿಮ್ಮ ಜೀವನವನ್ನು ಪರಿವರ್ತಿಸುವರು. ಇಲ್ಲಿಯವರೆಗೆ ಮತ್ತು ಹಿಂದಿನ ಜೀವನ ಏನೇ ಆದರೂ ಇವತ್ತು ಅವರು ನಿಮಗೆ ಹೊಸ ಹೆಸರನ್ನು ನೀಡುವರು. ವೈಭವದ ಕಿರೀಟ, ಅವರ ವೈಭವ, ಘನತೆ, ಮಹಿಮೆಯನ್ನು ಪ್ರದರ್ಶಿಸಲು. ಹಾಲೆಲೂಯ. ಆಮೇನ್. ಯೇಸುವಿಗೆ ಸ್ತೋತ್ರ. Every life in this place, we bring them under your blood and lordship. We thank you for your word, Lord, that you spoke forth, Father. Let every life be transformed, Lord. You give them a new name, Lord, a new understanding, a new revelation of all that you have purposed with the lives of your people, Lord. In your mercy, reveal it to every heart and every life in this place. Cause them to see what you have purposed over their lives, Father. You transform every life, Lord, to display your majesty, your glory, and your splendor, Lord. May them be like your royal crown, Lord. Oh, may them display like the royal diadem, your glory and your majesty, Lord. May their lives display that majesty and that glory, Lord. Let every area of the lives of your people, let it reveal your majesty and your splendor and your glory, Lord. Let your light to shine forth through every life in this place. Transform every life for your glory, Father. Every royal diadem, every royal crowns, to reveal forth your majesty and your glory. You transform every life, Father, for your glory. In Jesus' name, amen. Cause them to be mature, to manifest and display your glory, Lord. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.